ಹಿಂದಿನ ರಾಜಗುಹ್ಯ ಮತ್ತು ರಾಜವಿದ್ಯಾ ಅನ್ನುವ ಯೋಗದಲ್ಲಿ ಭಕ್ತಿಗೆ ಬೇಕಾದಂತಹ ಭಗವಂತನ ಮಹಿಮೆಗಳನ್ನು ಭಗವಂತ ವರ್ಣನೆ ಮಾಡಿ ಧ್ಯಾನದಲ್ಲಿ ಧ್ಯೇಯವಾದಂತಹ ತನ್ನ ವಿಭೂತಿ ರೂಪಗಳನ್ನು ಈ ಅಧ್ಯಾಯದಲ್ಲಿ ವಿವರಣೆ ಮಾಡಲಿಕ್ಕಿದ್ದಾನೆ. ಉಪಾಸನಾರ್ಥಂ ವಿಭೂತೆ ವಿಶೇಷ ಕಾರಣತ್ವಂಚ ಕೇಶಾಂಚಿತ್ ಅನೇನ ಅಧ್ಯಯನ ಆಹ ಅಂತ ಜಗದ್ಗುರು ಮಧ್ವಾಚಾರ್ಯರು ಅಧ್ಯಾಯದ ವಿಷಯವನ್ನು ತಿಳಿಸ್ಕೊಡ್ತಾ ಇದ್ದಾರೆ. ಯಾರು ವಿದ್ಯೆಯಲ್ಲಿ ಅತ್ಯಂತ ಗುಖ್ಯವಾದ ವಿದ್ಯೆಯಲ್ಲಿ ಪ್ರಧಾನವಾದಂತಹ ಭಗವಂತನ ತತ್ವದ ಅರಿವನ್ನು ಮಾಡಿಕೊಂಡಂತಹ ಉತ್ತಮರಾದ ಅಧಿಕಾರಿಗಳು ಧ್ಯಾನಕ್ಕೆ ಕೂತಾಗ ಧ್ಯಾನಿಸಬೇಕಾದ ಭಗವಂತನ ವಿಭೂತಿ ರೂಪಗಳು ವಿವಿಧ ಭೂತಯ ವಿಭೂತಿ, ವಸ್ತುವಿನಲ್ಲಿರುವಂತಹ ವಿಶೇಷತೆ ಏನಿದೆಯೋ ಅದೇ ವಿಭೂತಿಗಳು. ಬುದ್ಧಿ ಮೊದಲಾದದ್ದು ಜ್ಞಾನಿಗಳಾದವರು ಹೆಚ್ಚಿನ ಸಾಮರ್ಥ್ಯದಿಂದ ಭಗವಂತನಿಂದ ಈ ಜಗತ್ತಲ್ಲಿ ಸೃಷ್ಟಿಸಲ್ಪಡ್ತಾರೆ. ಅವನು ಮಾಡುವಂತಹ ಅದ್ಭುತವಾದ ಸೃಷ್ಟಿ ಈ ಅಧ್ಯಾಯದಲ್ಲಿ ಭಗವಂತ ವರ್ಣನೆ ಮಾಡ್ತಾ ಅರ್ಜುನನಿಗೆ ಆರಂಭದಲ್ಲಿ ಹೇಳ್ತಾ ಇದ್ದಾನೆ, ಅರ್ಜುನ, ನನ್ನ ಮಹಿಮೆ ಏನಿದೆ ಅದನ್ನು ನಿನಗೆ ಮತ್ತು ವಿಸ್ತಾರವಾಗಿ ನಾನು ನಿರೂಪಣೆ ಮಾಡ್ತೇನೆ, ಕೇಳು. ನೀನು ಎಂಥವ ಅಂದರೆ ಪ್ರಿಯಮಾಣಾಯ ವಕ್ಷ್ಯಾಮಿ. ನಾನು ಹೇಳುವ ಮಾತನ್ನು ಕೇಳ್ತಾ ಸಂತೋಷ ಪಡುವವ ನೀನು. ಆದ್ದರಿಂದ ನಿಂಗೆ ಹೇಳ್ತೇನೆ, ಯಾರು ಭಗವಂತನ ಮಾತು ಕೇಳಿ ಸಂತೋಷ ಪಡ್ತಾರೆ ಅವರಿಗೆ ದೇವರು ತನ್ನ ಯಥಾರ್ಥವಾದ ಜ್ಞಾನವನ್ನು ಕೊಡ್ತಾನಂತೆ. ದೇವರ ಮಾತು ಅಂದರೆ ಶ್ರುತಿ ಸ್ಮೃತಿ ಹರೇರಾಜ್ಞಾ. ಭಗವಂತನ ಮಾತುಗಳು, ವೇದಗಳೆಲ್ಲ ಭಗವಂತನ ಮುಖದಿಂದ ನಿರಂತರ ಹೊರಬರುವ ಅಮೃತದ ಸಿಂಚನಗಳು. ಸ್ವಯಂ ಭಗವಂತ ವೇದವ್ಯಾಸ ರೂಪದಿಂದ ಬ್ರಹ್ಮಸೂತ್ರಗಳನ್ನು 18 ಪುರಾಣಗಳನ್ನು ತಾನು ರಚನೆ ಮಾಡಿಕೊಟ್ಟಿದ್ದಾನೆ. ಇದೆಲ್ಲ ಅವನ ಮಾತುಗಳು. ಯಾರು ಶಾಸ್ತ್ರವನ್ನು ಶ್ರವಣ ಮಾಡ್ತಾ ಇದೇ ಜೀವನದ ಸಾರ, ಇದೇ ಆನಂದ, ನಂದ ತನೆಯ ಗೋವಿಂದನ ನಾಮದ ಅಮೃತ ಏನಿದೆ ಇದೇ ಸವಿಯಾದ ಮಿಠಾಯಿ ಅಂತ ಆ ಭಗವಂತನ ಮಹಿಮೆಯನ್ನು ಕೇಳಿ ಆನಂದ ಪಡ್ತಿರ್ತಾರೆ, ಹಿಗ್ಗುತ್ತಿರ್ತಾರೆ, ಅವರಿಗೆ ಪ್ರಿಯಮಾಣಾಯ ಅಂತ ಕರಿತಾ ಇದ್ದಾನೆ. ಹಾಗೆ ನೀನು ಅರ್ಜುನ ಇದುವರೆಗೆ 9 ಅಧ್ಯಾಯಗಳಲ್ಲಿ ನಾ ಏನೆಲ್ಲ ನಿನಗೆ ಉಪದೇಶ ಕೊಡ್ತಾ ಇದ್ದೇನೆ, ನೀನು ಶ್ರದ್ಧೆಯಿಂದ ಕೇಳ್ತಾ ಇದೀಯಾ, ಆನಂದ ಪಡ್ತಾ ಇದ್ದೀಯಾ. ಇಂತಹ ನನ್ನ ಭಕ್ತನಾದ ನಿನಗೆ ಹಿತಕಾಮ್ಯಯ, ನಿನಗೆ ಹಿತವನ್ನು ಉಂಟು ಮಾಡಬೇಕು. ಯಾಕೆ ಹಿಂದೆ ಹೇಳಿದ್ದಾನೆ, ಯೋಗಕ್ಷೇಮಂ ವಹಾಮ್ಯಹಂ. ನನ್ನನ್ನು ಅನನ್ಯವಾಗಿ ಯಾರು ಚಿಂತನೆ ಮಾಡ್ತಾರೆ, ಅನ್ಯ ವಿಷಯಗಳ ಕಡೆ ಮನಸ್ಸನ್ನು ಹರಿಸದೆ ಹರಿಯಲ್ಲೇ ಮನಸ್ಸನ್ನು ತುಂಬಿ ಯಾರು ಭಜನೆ ಮಾಡ್ತಾರೆ, ನನ್ನ ಬಳಿಗೆ ಶರಣು ಬರ್ತಾರೆ, ಅವರಿಗೆ ಹಿತವನ್ನು ಉಂಟು ಮಾಡುವಂಥದ್ದೇ ನನ್ನ ಬಯಕೆ. ಆದ್ದರಿಂದ ನಿಮಗೆ ಹಿತ ಆಗಲಿ ಅಂತ ಉಪಾಸನೆಗೆ ಯೋಗ್ಯವಾದ
ನನ್ನ ವಿಶಿಷ್ಟವಾದ ವಿಭೂತಿ ರೂಪಗಳನ್ನು ನಿನಗೆ ಹೇಳ್ತೇನೆ ಕೇಳು. ಇದರೊಳಗೆ ಕೇಳುವವರಿಗೆ ಇರಬೇಕಾದಂಥ ಕ್ವಾಲಿಟಿಯನ್ನು ಕೃಷ್ಣ ಹೇಳ್ತಾನೆ. ಭಗವಂತ ಯಾರಿಗೆ ಹೇಳ್ತಾನೆ, ಎಂಥವರಿಗೆ ಹೇಳ್ತಾನೆ, ಭಗವಂತನ ಮಾತು ಕೇಳಲಿಕ್ಕೆ ಯಾರು ಯೋಗ್ಯರು, ಯಾರು ಎಲಿಜಿಬಲ್, ಯಾರು ಅಧಿಕಾರಿಗಳು ಅಂದರೆ ಹಿಂದೆ ದೇವರ ಕಥೆಯನ್ನು ಮತ್ತೆ ಮತ್ತೆ ಕೇಳಿರಬೇಕು, ಕೇಳುವಾಗ ಆನಂದ ಆಗಿರಬೇಕು, ಮುಖ ಅರಳಿರಬೇಕು, ಮುಖ ಗಂಟು ಹಾಕ್ಕೊಂಡಿರಬಾರ್ದು. ಜಡೆ ಗಂಟು ಹಾಕಿದ್ರೆ ಪರವಾಗಿಲ್ಲ, ಶಿಖ ಗಂಟಾದರೆ ಪರವಾಗಿಲ್ಲ, ಮನೇಲಿ ಮಾತಾಡುವಾಗ ಮುಖ ಗಂಟಾದರೆ ಪರವಾಗಿಲ್ಲ. ದೇವರ ಕತೆ ಕೇಳುವಾಗ, ದೇವರ ಮಾತು ಕೇಳುವಾಗ ನಿಮಗೆ ಮುಖ ಗಂಟಾದರೆ ಮತ್ತೆಂದು ಭಗವಂತ ಹೇಳೋಲ್ಲ. ತನ್ನ ಮಾತನ್ನು ಒಮ್ಮೆ ಕೇಳೋಲ್ಲ ಅಂತ ಗೊತ್ತಾದರೆ ಜನ್ಮದಲ್ಲಿ ಎಂದೂ ಹೇಳೋಲ್ಲ ಅವರಿಗೆ ಮತ್ತೆ ಭಗವಂತ. ಎಂಥ ರಾಂಗ್ ರೂಟಲ್ಲಿ ಹೋದರೂ ಹಾಳಾಗಿ ಹೋಗು ಅಂತ ಬಿಟ್ಟುಬಿಡ್ತಾನೆ. ಆದರೆ ಭಗವಂತನನ್ನು ಯಾರು ನಂಬಿದ್ದಾರೆ, ಅನನ್ಯವಾಗಿ ನಂಬಿದ್ದಾರೆ, ನಂಬಿ ಕೆಟ್ಟವರಿಲ್ಲವೋ. ಕೃಷ್ಣ ಹೇಳ್ತಾನೆ, ನಾನು ಹೇಳುವ ಮಾತುಗಳಿದೆಯಲ್ಲ, ಇದನ್ನು ಎಲ್ಲರೂ ಕೂಡ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅರ್ಥಾತ್ ನಾ ಹೇಳಿದ್ರೆ ಅವರ ತಿಳುವಳಿಕೆಗೆ ತಿಳಿಯತ್ತೆ. ಅವರಾಗವರೇ ದೇವರೇನು ಬೇಡ, ನಾನೇ ದೇವರ ಬಗ್ಗೆ ಎಲ್ಲ ತಿಳ್ಕೊಳ್ತೀನಿ, ಸಾಧ್ಯ ಇಲ್ಲ. ನಮೇ ವಿದುಸ್ಸುರಗಣಾ ಪ್ರಭವಂ ನ ಮಹರ್ಷಯ ಅಹಂ ಆದಿರ್ಹಿ ದೇವಾನಾಂ ಮಹರ್ಷೀಣಾಂಚ ಸರ್ವಶಃ. ನಿಜವಾಗಿ ಭಗವಂತನ ಸೃಷ್ಟಿಯಾದಿ ಮಹಿಮೆ, ಈ ಅದ್ಭುತವಾದ ಜಗತ್ತನ್ನು ಭಗವಂತ ಹೇಗೆಲ್ಲ ಸೃಷ್ಟಿ ಮಾಡ್ತಾನೆ, ಸ್ವಲ್ಪ ವಿಚಾರ ಮಾಡಿದ್ರೆ ನಮ್ಮ ವಿಚಾರಕ್ಕೆ ನಿಲುಕುವಂಥದ್ದಲ್ಲ ಅದು. ದೇವತೆಗಳು ಕೂಡ ಆ ಭಗವಂತನ ಮಹಿಮೆಯನ್ನು ಪೂರ್ಣವಾಗಿ ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಯಾವಾಗಲೂ ಭಗವಂತನನ್ನೇ ತಿಳಿಬೇಕು ಅಂತ ಹುಟ್ಟ ದೇವರನ್ನು ತಿಳಿಯುವ ಪ್ರಯತ್ನ ಮಾಡುವಂಥ ಮಹರ್ಷಿಗಳು ಕೂಡ ನನ್ನನ್ನು ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಅವರಿಗೆ ಗೊತ್ತಾಗೋಲ್ಲ ಭಗವಂತನ ಪರಿಪೂರ್ಣವಾದ ಮಹಿಮೆ ಸಾಕಲ್ಯೇನ ಅಂದಮೇಲೆ ಉಳಿದವರ ಪಾಡೇನು. ಯಾರು ಬಲ್ಲರು ನಿಮ್ಮ ಶ್ರೀಲಕುಮಿ ಮನಸ್ಸಿಗೂ ತೋರದಿಹ ಪರಬಮ್ಮ. ಅದೇನು ಲಕ್ಷ್ಮಿ? ಲಕ್ಷ್ಮಿ ದೇವರನ್ನು ನಿರಂತರ ನೋಡ್ತಾಳೆ. ದೇವರು ಎಲ್ಲೆಲ್ಲಿದ್ದಾನೋ ಅಲ್ಲೆಲ್ಲ ಇದ್ದಾಳೆ. ದೇವರು ಯಾವಾಗಿಂದಿದ್ದಾನೋ ಆವಾಗಿನಿಂದಲೂ ಇದ್ದಾಳೆ. ದೇವರು ಎಲ್ಲಿವರೆಗೂ ಇರ್ತಾನೋ ಅಲ್ಲಿವರೆಗೂ ಇರ್ತಾಳೆ. ಒಂದು ಕ್ಷಣ ದೇವರನ್ನು ಬಿಟ್ಟಿರೋಲ್ಲ. ಅವಳಿಗೆ ದೇವರ ಪಾದದ ಬೆರಳಿನ ಮೇಲಿನ ಧೂಳಿನ ಯೋಗ್ಯತೆ ಅವಳಿಗೆ ಗೊತ್ತಿಲ್ಲ ಅಂದಮೇಲೆ ಉಳಿದವರು ಬಲ್ಲರೆ ನೀರಜಾಸನ ಬೊಮ್ಮ. ಉಳಿದವರ ಪಾಡೇನು? ಅಂತಹ ಇಡೀ ಜಗತ್ತನ್ನು ಸೃಷ್ಟಿಯೇ ಮೊದಲಾದದ್ದನ್ನು ಮಾಡುವ ನನಗೆ ಸೃಷ್ಟಿ ಇಲ್ಲ, ಹುಟ್ಟಿಲ್ಲದವ ನಾನು. ಎಲ್ಲ ವಸ್ತುಗಳಿಗೆ ಪ್ರೇರಕ ನಾನಾಗಿದ್ದೇನೆ. ಸಮಸ್ತ ಲೋಕಕ್ಕೆ ನಾನೇ ಕಾರಣನಾಗಿರ್ತಕ್ಕಂಥವ. ಈ ಜಗತ್ತು ಯಾರ ಪ್ರೇರಣೆಗೆ ಒಳಪಟ್ಟಿದೆಯೋ ಅಂತಹ ವಾಯುದೇವರನ್ನು ಕೂಡ ಪ್ರೇರಿಸುವ ನಾನು. ಇಡೀ ಜಗತ್ತು ಆ ವಾಯುದೇವರ ಪ್ರೇರಣೆಗೆ ಒಳಪಟ್ಟಿದೆ. ಅಂತಹ ವಾಯುದೇವರು ಮುಖ್ಯ ಪ್ರಾಣನಿಗೂ ಕೂಡ ನಾನೇ ಪ್ರೇರಕನಾಗಿದ್ದೇನೆ. ಎಲ್ಲ ಲೋಕಗಳಿಗೆ ಮುಖ್ಯನಾದ ಸ್ವಾಮಿಯಾಗಿದ್ದೇನೆ. ಹೀಗೆಲ್ಲ ಯಾರು ನನ್ನನ್ನು ತಿಳಿತಾರೋ ಅವನೇ ನಿಜವಾದ ಬ್ರಹ್ಮಜ್ಞಾನಿ. ಅಂತಹವನೇ ಸಹ ಮರ್ತ್ಯೇಷು ಸರ್ವ ಪಾಪೈಹಿ ಪ್ರಮುಚ್ಯತೆ. ಸಂಸಾರದಲ್ಲಿ ಬರುವಂಥ ಎಲ್ಲ ಕೆಡಕುಗಳು, ಎಲ್ಲ ಪಾಪಗಳು, ಅದರಿಂದ ಅವನು ಮುಕ್ತನಾಗ್ತಾ ಇದ್ದಾನೆ. ನನ್ನ ಅರಿವು ಪಾಪಗಳ ಬಿಡುಗಡೆಗೆ ಕಾರಣ. ಹಾಗಾದರೆ ದೇವರ ಬಗ್ಗೆ ಏನು ತಿಳ್ಕೊಳ್ಬೇಕು, ಮತ್ತೇನು ತಿಳಿಲಿಕ್ಕಿದೆ? ಕೃಷ್ಣ ಪರಮಾತ್ಮ ಹೇಳ್ತಾನೆ, ಬುದ್ಧಿರ್ಜ್ಞಾನಮ ಸಮ್ಮೋಹ ಕ್ಷಮಾ ಸತ್ಯಂ ದಮಶಮಃ ಸುಖಂ ದುಃಖಂ ಭವೋ ಭಾವೋ ಭಯಂಚ ಭಯಮೇವ ಚ ಅಹಿಂಸಾ ಸಮತಾ ತುಷ್ಟಿಸ್ತಪೋ ದಾನಂ ಯಶೋ ಯಶಃ
ಭವಂತಿ ಭಾವ ಭೂತಾನಾಂ ಮತ್ತ ಏವ ಪೃಥಕ್ ವಿದಾ. ಭಗವಂತ ಹೇಳ್ತಾನೆ, ಯಾರಿಗಾದರೂ ಒಳ್ಳೆ ಬುದ್ಧಿ ಇದೆ ಅಂದರೆ ಅದು ನಾ ಕೊಟ್ಟಿದ್ದು ಅಂತ ತಿಳ್ಕೊ. ಯಾರಿಗಾದರೂ ಯಾವುದಾದ್ರೂ ಒಂದು ವಸ್ತುವಿನ ಬಗ್ಗೆ ಯಥಾರ್ಥವಾದ ಜ್ಞಾನ ಇದೆ, ತಪ್ಪು ತಿಳುವಳಿಕೆ ಇಲ್ಲ, ಬ್ರಹ್ಮಜ್ಞಾನ ಇಲ್ಲ ಅಂದರೆ ಅದು ನಾ ಕೊಟ್ಟಿದ್ದು ತಿಳ್ಕೊ. ಯಾರಲ್ಲಿ ಆದರೂ ಕ್ಷಮ ಗುಣ ಇದೆ ಅಂದರೆ ಅದು ನಾನು ಕೊಟ್ಟಿದ್ದು ತಿಳ್ಕೊ. ಇಡೀ ಜೀವನದ ಉದ್ದಕ್ಕೂ ಸಜ್ಜನರಿಗೆ ಹಿತ ಆಗುವಂತೆ ಮಾತಾಡ್ತಾರೆ ಅಂದರೆ ಆ ರೀತಿ ಅವರಲ್ಲಿದ್ದು ಮಾತಾಡಿಸುವವ ನಾನು ಅಂತ ತಿಳ್ಕೊ. ಯಾರಾದರೂ ಇಂದ್ರಿಯ ನಿಗ್ರಹ ಮಾಡಿದ್ದಾರೆ, ಅವರ ಕಣ್ಣು ಸದಾ ಭಗವಂತ ನೋಡುತ್ತೆ, ದುಷ್ಟವಾದ ವಿಷಯಗಳ ಕಣ್ಣು ಕೈಕಾಲು ಕಿವಿ ನಾಲಿಗೆ ಹೋಗ್ತಾ ಇಲ್ಲ, ಭಾರೀ ಇಂದ್ರಿಯ ನಿಗ್ರಹ ಉಳ್ಳವರು ಅಂದರೆ ಅದು ನನ್ನಿಂದ ಅವರಲ್ಲಿ ಉಂಟಾಗಿದೆ ತಿಳ್ಕೊ. ಯಾವಾಗಲೂ ಭಗವನ್ನಿಷ್ಠೆ, ಇದಕ್ಕೆ ಶಮ ಅಂತ ಕರೀತಾರೆ ಶಾಸ್ತ್ರದಲ್ಲಿ. ಭಗವಂತನನ್ನು ಹೊಂದಲಿಕ್ಕೆ ಬೇಕಾದ ದೊಡ್ಡ ಗುಣ ಇದು. ಎಷ್ಟು ಕಷ್ಟ ಬಂದರೂ ಭಗವಂತನನ್ನು ಬಿಡದಿರುವಂತಹ ಸ್ಥಿತಿ. ಶಮೋ ಮನ್ನಿಷ್ಠತಾ ಬುದ್ಧೇಹೇ, ಬುದ್ಧಿ ಯಾವಾಗಲೂ ಭಗವಂತನಲ್ಲೇ ಇರಬೇಕು. ಗಾಳಿ ಬಾರದ ಸಮಯದಲ್ಲಿ ದೀಪ ಹೇಗೆ ಒಂದೇ ರೀತಿ ಶಶ್ವದೇಕ ಪ್ರಕಾರಕವಾಗಿ ಉರಿತಾ ಇರುತ್ತೋ ಹಾಗೆ ನಮ್ಮ ಮನಸ್ಸು ಆಚೆ ಈಚೆ ವಿಚಲಿತ ಆಗಬಾರ್ದು. ಸುಖ ಬಂದಾಗ ಒಂಥರ, ದುಃಖ ಬಂದಾಗ ಒಂಥರ, ಉದ್ವಿಗ್ನ ಇವ್ಯಾವೂ ಇರಬಾರ್ದು. ದೇವರಲ್ಲೇ ನಿಷ್ಠೆ. ಅದು ನನ್ನಿಂದ ಹುಟ್ಟು, ನನ್ನಿಂದ ಸಾವು, ಭಯ ಅಭಯ ಅಹಿಂಸೆ ಇವೆಲ್ಲ ಜೀವಿಗಳಿಗೆ ಬರುವ ಅನೇಕ ಗುಣಗಳು. ಇದು ಭಗವಂತನಿಂದಲೇ. ಭಗವಂತ ಆ ಎಲ್ಲ ಗುಣಧರ್ಮಗಳಿಗೆ ಮೂಲ ಕಾರಣನಾಗಿದ್ದಾನೆ. ದಮ ಇಂದ್ರಿಯ ನಿಗ್ರಹ, ಶಮ ಪರಮಾತ್ಮನಿ ನಿಷ್ಠ, ಶಮೋ ಮನ್ನಿಷ್ಠತಾ ಬುದ್ಧೆ, ದಮ ಇಂದ್ರಿಯ ನಿಗ್ರಹ, ತುಷ್ಟಿ ಇದೊಂದು ಗುಣ. ತುಷ್ಟಿ ಅಂದರೆ ತೃಪ್ತಿ, ತೃಪ್ತಿ ಅಂದರೆ ಅಲಂಭಾವ. ಭಗವಂತ ಏನು ಕೊಡ್ತಾನೋ ಅಷ್ಟರಲ್ಲೇ ತೃಪ್ತಿ. ಕೆಲವರಿಗೆ ತೃಪ್ತಿ ಅನ್ನೋದೇ ಇಲ್ಲ, ಬೇಕು ಬೇಕು ಬೇಕು, ಇಡೀ ಬದುಕು ಬೇಕುಗಳು. ಬೇಕು 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 ಅಂತ ಬದುಕಿದವನಿಗೆ ಎಷ್ಟು ಬಂದರೂ ಅಷ್ಟು ದೊರಕಿದರೂ ಮತ್ತಷ್ಟರ ಆಸೆ. ಇದಿಲ್ಲ ತೃಪ್ತ ಜೀವನ. ಹಾಗಾದ್ರೆ ಅವನಿಗೆ ಆ ತೃಪ್ತಿ ಬಂದದ್ದು ನನ್ನಿಂದ. ಎಲ್ಲ ಗುಣಗಳಿಗೆ ನಾನು ಕಾರಣ. ದೇವರ ಅನುಗ್ರಹ ಇಲ್ಲ ಅಂತಾದರೆ ಯಾವ ಗುಣಗಳು ಕೂಡ ನಮ್ಮಲ್ಲಿ ಪ್ರತಿಬಿಂಬಿಸಲಿಕ್ಕೆ ಸಾಧ್ಯ ಇಲ್ಲ. ನಮ್ಮಲ್ಲಿ ಏನಾದರೂ ಗುಣಗಳು ಜಾಗೃತ ಆಗಬೇಕು, ಸಾಧನೆಗೆ ಕಾರಣ ಆಗಬೇಕು ಅಂದರೆ ದೇವರ ದಯ ಬೇಕು. ಇಂತಹ ಭಗವಂತನ ಸರ್ವ ಕಾರಣತ್ವ ಅನುಸಂಧಾನ ಧ್ಯಾನದಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಮಹರ್ಷಯ ಸಪ್ತ ಪೂರ್ವೇ ಚತ್ವಾರೋ ಮನವಸ್ತಥಾ ಮದ್ಭಾವ ಮಾನಸ ಜಾತ ಯೇಷಾಂಚಲೋಕ ಇಮಾ ಪ್ರಜಾ. ಭಗವಂತ ಹೇಳ್ತಾನೆ, ಹಿಂದಿನ ಮನ್ವಂತರದ 7 ಜನ ಋಷಿಗಳು, ಮರೀಚಿ, ಅತ್ರಿ, ಆಂಗಿರಸ್, ಪುಲಸ್ತ್ಯ, ಪುಲಹ, ಕ್ರತು, ವಸಿಷ್ಠ, ಈ 7 ಜನ ಋಷಿಗಳು ಸ್ವಯಂಭುವ, ಸ್ವಾರೋಚಿಷ, ಉತ್ತಮ, ರೈವತ ಅನ್ನುವ 4 ಮನ್ವಂತರದ ಅಭಿಮಾನಿಗಳು. ಇವರೆಲ್ಲ ಆ ಭಗವಂತನಿಂದಲೇ ಹುಟ್ಟಿ ಬಂದವರು. ಅವರೆಲ್ಲರ ಹುಟ್ಟಿಗೆ ನಾನು ಕಾರಣನಾಗಿದ್ದೇನೆ. ಈ ಜಗತ್ತಿನ ಸೃಷ್ಟಿಕರ್ತ ಅಂತ ಕರೆಸಿಕೊಳ್ಳುವ ಬ್ರಹ್ಮ ನನ್ನ ನಾಭಿಯಿಂದ ಹುಟ್ಟಿದವ. ಆ ಬ್ರಹ್ಮನಿಂದ ಹುಟ್ಟಿದವರು ಎಲ್ಲ ಜೀವಜಾತ. ಹಾಗಾಗಿ ಜಗತ್ತಲ್ಲಿ ಕಾಣಬಹುದಾದ ಎಲ್ಲ ಜೀವಜಾತಗಳಿಗೆ ಮೂಲ ಕಾರಣ ಭಗವಂತ. ಇದು ಭಗವಂತನ ವಿಭೂತಿ. ಇಂತಹ ಭಗವಂತನ ಮಹಿಮೆಯನ್ನು ಯಾರು ಸರಿಯಾಗಿ ತಿಳ್ಕೊಳ್ತಾನೆ ಅವನು ಮಾತ್ರ ದೇವರಲ್ಲಿ ನಿಶ್ಚಲವಾದ ಮನಸ್ಸನ್ನಿಟ್ಟು ಧ್ಯಾನ ಮಾಡಲಿಕ್ಕೆ ಸಾಧ್ಯ. ಯಾರು ಭಗವಂತನ ಬಗ್ಗೆ ಯಥಾರ್ಥವಾದ ಜ್ಞಾನವನ್ನು ಪಡೆದಿದ್ದಾರೆ ಅಂಥ ಜ್ಞಾನಿಗಳು
ಎಲ್ಲವನ್ನು ಅವನೇ ಮಾಡ್ತಾನೆ, ಎಲ್ಲ ಅವನೇ ನಡೆಸ್ತಾನೆ ಅಂತ ತಿಳಿದು ಭಕ್ತಿಯಿಂದ ಅವನ ಆರಾಧನೆ ಮಾಡ್ತಾರೆ. ಅವನಲ್ಲಿಯೇ ಮನಸ್ಸಿಟ್ಟಿರ್ತಾರೆ. ಅವರಿಗೆ ಗೊತ್ತು ಏನಾಗತ್ತೆ ಅದೆಲ್ಲ ದೇವರಿಂದ ಆಗತ್ತೆ. ಏತಾಂ ವಿಭೂತಿ ಯೋಗಂಚ ಮಮ ಯೋ ವೇತ್ತಿ ತತ್ವತಃ ಸೋ ವಿಕಂಪೇನ ಯೋಗೇನ ಯುಜ್ಯತೆ ನಾತ್ರ ಸಂಶಯ. ಅವರ ಮನಸ್ಸು ಮಾತ್ರ ನನ್ನಲ್ಲಿ ಧ್ಯಾನ ಮಾಡುವಾಗ ಕಂಪನಕ್ಕೆ ಒಳಗಾಗಲ್ಲ, ಶೇಕ್ ಆಗಲ್ಲ. ನಾವು ಕಣ್ಣು ಮುಚ್ಚಿ ಕೂತಾಗ ನಮಗೆ ಯೋಚನೆ, ಒಲೆ ಮೇಲಿಟ್ಟಿರೋ ಹಾಲು ಉಕ್ಕಿ ಹೋಗ್ಬಿಡುತ್ತೋ ಏನೋ ಒಂದು ಯೋಚನೆ ಬರ್ತಾ ಇರುತ್ತಲ್ಲ. ಆದರೆ ಜ್ಞಾನಿ ಆದವನಿಗೆ ಉಕ್ಕಬೇಕಾದರೂ ಅದೇ ಅವನೇ ಕಾರಣ. ನಾನು ಧ್ಯಾನ ಮಾಡೋವರೆಗೂ ಉಕ್ಕಲ್ಲ, ಕರೆಂಟ್ ಹೋಗಿಬಿಡುತ್ತೆ. ಏನೋ ಅವನಿಗೆ ನಿಶ್ಚಲವಾದ ಜ್ಞಾನ, ಬಂದದ್ದು ಬರಲಿ ಆದದ್ದಾಗಲಿ ಹೋಗಿದ್ದೋಗಲಿ ಎಲ್ಲ ನಿನ್ನಿಂದಲೇ ನಡೆಯುತ್ತೆ ಅಂತ ಯಾರು ತಿಳ್ಕೊಳ್ತಾನೆ ಅವನ ಮನಸ್ಸು ಮಾತ್ರ ಗಟ್ಟಿಯಾಗಿ ದೇವರಲ್ಲಿ ನಿಲ್ಲತ್ತೆ, ಸ್ವಲ್ಪವೂ ಕೂಡ ವಿಚಲಕ್ಕೆ ಒಳಗಾಗಲ್ಲ. ಆದ್ದರಿಂದ ಭಗವಂತನ ಈ ವಿಭೂತಿ ರೂಪವನ್ನು ಚೆನ್ನಾಗಿ ತಿಳ್ಕೊಳ್ಬೇಕು. ಅಹಂ ಸರ್ವಸ್ಯ ಪ್ರಭವಃ ಮತ್ತಃ ಸರ್ವಂ ಪ್ರವರ್ತತೆ. ಎಲ್ಲ ಹುಟ್ಟಿಗೆ ನಾನು ಕಾರಣ, ಎಲ್ಲವೂ ನನ್ನಿಂದಲೇ ನಡೀತಾ ಇದೆ. ಇತಿ ಮತ್ವಾ ಭಜಂತೆ ಮಾಂ ಬುಧಾಃ ಭಾವಸಮನ್ವಿತಾಃ. ಜ್ಞಾನಿಗಳಾದವರು ಈ ಭಾವನೆಯನ್ನು ಪಡೆದವರಾಗಿ ನನ್ನಲ್ಲಿ ಮನಸ್ಸಿಟ್ಟು ನನ್ನನ್ನೇ ಧ್ಯಾನ ಮಾಡ್ತಾರೆ. ಭಗವಂತ ಅಂಥವರಿಗೆ ಮಾತ್ರ ತನ್ನ ಯಥಾರ್ಥವಾದ ಜ್ಞಾನವನ್ನು ಕೊಡ್ತಾರೆ. ಮಚ್ಚಿತ್ತ ಮದ್ಗತ ಪ್ರಾಣಾಃ ಬೋಧಯಂತ ಪರಸ್ಪರಂ ಕಥಯಂತಶ್ಚ ಮಾಂ ನಿತ್ಯಂ ತುಷ್ಯಂತಿ ಚ ರಮಂತಿ ಚ. ಯಾವಾಗಲೂ ನನ್ನಲ್ಲೇ ಮನಸ್ಸಿಟ್ಟು ಎಲ್ಲ ಕಾರ್ಯಗಳನ್ನು ನನ್ನ ಪ್ರೀತಿಗೋಸ್ಕರವಾಗಿ ಮಾಡ್ತಾ, ಯಾರು ನನ್ನ ಬಗ್ಗೆ ತಿಳಿಬೇಕು ಅಂತ ಬರ್ತಾರೆ ಅವರಿಗೆ ಹೇಳೋದೇ ಒಂದು ಆನಂದ ಅಂತ. ನಿಜವಾಗಿಯೂ ಭಗವಂತನ ಮಹಿಮೆಯನ್ನು ಹೇಳುವಾಗ ಕೇಳುವಾಗ ಒಳ್ಳೆ ಕೇಳುವವರಿಗೆ, ಒಳ್ಳೆ ಹೇಳುವವರಿಗೆ ಎಷ್ಟು ಆನಂದ ಆಗುತ್ತೆ ಅಂದರೆ ಆ ಆನಂದ ಮತ್ಯಾವುದರಿಂದಲೂ ಆಗೋಲ್ಲ. ಕಥಯಂತಶ್ಚ ಮಾಂ ನಿತ್ಯಂ, ನಿತ್ಯದಲ್ಲಿ ಭಗವಂತನ ಮಹಿಮೆಯನ್ನು ಕೇಳ್ತಾರೆ, ನಿತ್ಯದಲ್ಲಿ ಆನಂದ ಪಡ್ತಾರೆ. ನಿಜವಾಗಿ ಭಗವದ್ಗೀತೆಯಲ್ಲಿ ಯಾರಿಗೆ ಇಂಟ್ರೆಸ್ಟ್ ಇದೆ ಯಾವಾಗ ಆರಾಗತ್ತಪ್ಪ ಅನ್ನಿಸ್ತಿರುತ್ತೆ. ಯಾರಿಗೆ ಇಂಟ್ರೆಸ್ಟ್ ಇರಲ್ಲ ಅವ್ರಿಗೆ ಯಾವಾಗ ಏಳಾಗತ್ತಪ್ಪ ಅನ್ನಿಸ್ತಿರುತ್ತೆ. ಆದರೆ ಈ ಹೇಳೋರಿಗೆ ಬೆಳಗ್ಗೆಯಿಂದಲೂ ಯಾವಾಗಲೂ 6 ಗಂಟೆನೇ. ಎಕ್ಸಾಮ್ ಓದುವವನಿಗೆ ಯಾವಾಗಲೂ ಟೆನ್ಷನ್ನೇ, ಏನು ಹೇಳಬೇಕು ಏನು ಬರಿಬೇಕು. ಯಾಕಂದರೆ ಅಗಾಧವಾದ ಬೋಧೆಯ ಸಮುದ್ರ ಇದು. ಭಗವದ್ಗೀತೆ ಹೇಳೋದು ಕೇಳೋದು ಅಷ್ಟು ಸುಲಭದ ಸಾಧ್ಯವಲ್ಲ. ದೊಡ್ಡ ಸಮುದ್ರವನ್ನು ಅರ್ಧ ಗಂಟೆಯಲ್ಲಿ ಈಜು ಹೊಡೆದು ಈಚೆಗೆ ಬರಬೇಕು ಅಂದರೆ ಹೇಗೆ ಸಾಧ್ಯ? ಆದರೆ ಹೇಳುವಾಗ ಭಾರೀ ಆನಂದ. ಕಥಯಂತಶ್ಚ ಮಾಂ ನಿತ್ಯಂ ತುಷ್ಯಂತಿ ರಮಂತಿ ಚ. ಒಳಗೆ ಆನಂದ ಪಡ್ತಾರೆ ಅಂಥದ್ದು ಭಗವಂತನ ಕಥಾ. ಅದರಿಂದ ತೇಷಾಂ ಸತತಯುಕ್ತಾನಾಂ ಭಜತಾಂ ಪ್ರೀತಿಪೂರ್ವಕಂ ದದಾಮಿ ಬುದ್ಧಿಯೋಗಂ ತಂ ಯೇನ ಮಾಂ ಉಪಾಯಾಂತಿ ತೇ. ತೇಷಾಂ ಸತತಯುಕ್ತಾನಾಂ ಭಜತಾಂ ಪ್ರೀತಿಪೂರ್ವಕಂ. ನನ್ನಲ್ಲಿ ಯಾವಾಗಲೂ ಮನಸ್ಸಿಟ್ಟಿರಬೇಕು. ನಮ್ಗೆ ದೇವರ ಪೂಜೆ ಕಾಲದಲ್ಲೇ ದೇವರ ಮೇಲೆ ಮನಸ್ಸಿರಲ್ಲ. ದೇವರಲ್ಲಿ ಮನಸ್ಸನ್ನು ದೇವರು ಹೇಳ್ತಾನೆ ಯಾವಾಗಲೂ ಇಟ್ಟಿರಬೇಕು. ಯಾವಾಗಲೂ ಇಟ್ಟಿರಬೇಕಾದ್ರೆ ಮಾಡುವ ಎಲ್ಲ ಕರ್ಮಗಳನ್ನು ದೇವರ ಪೂಜಾ ಅನ್ನುವ ಭಾವದಿಂದ ಮಾಡಬೇಕು. ಅದಕ್ಕೆ ದಾಸರು ಹೇಳಿದ್ದು ಪರಿ ಕೆಲಸವು ನಿನ್ನ ಮಹಾಪೂಜೆ ಎಂದರು. ಈ ವರ್ಕ್ ಈಸ್ ವರ್ಷಿಪ್ ಅಂದದ್ದು ಯಾರೋ ಅಲ್ಲ, ಕಾಯಕವೇ ಕೈಲಾಸ ಅಂದದ್ದು ಯಾರೋ ಅಲ್ಲ. ನಮ್ಮ ಗ್ರಂಥಗಳು, ಭಾಗವತಾದಿ ಗ್ರಂಥಗಳು, ಭಗವದ್ಗೀತೆ, ಕೃಷ್ಣ ಪರಮಾತ್ಮ ಹೇಳ್ತಾನೆ ನೀವು ಮಾಡೋದೆಲ್ಲ ಭಗವಂತನ ಪೂಜೆ ಆಗಬೇಕು. ಅದು ಭಕ್ತಿಯಿಂದ ಮಾಡಬೇಕು. ನಾವು ಪೂಜೆನೇ ಭಕ್ತಿಯಿಂದ ಮಾಡೋಲ್ಲ. ಮಾಡಬೇಕು, ಮಾಡ್ತೀವಿ. ಮಾಡದೇ ಇದ್ರಿ ಯಾರು ಏನಂತಾರೋ ಅಂತ ಮಾಡ್ತೀವಿ. ಭಗವಂತ ಪ್ರೀತನಾಗಲಿ ಅನ್ನೋದು ಬಿಟ್ಟು ಮಿಕ್ಕಿ ಎಲ್ಲ ಭಾವನೆಯಿಂದ ದೇವರ ಪೂಜೆ ಮಾಡ್ತೀವಿ. ದೇವರ ಪೂಜೆ ಮಾಡುವಾಗ ಪ್ರೀತಿಪೂರ್ವಕಂ. ಪ್ರೀತಿ ಅಂದರೆ ಮಹಾತ್ಮ ಜ್ಞಾನ ಪೂರ್ವಸ್ತು ಸುದೃಢ ಸರ್ವತೋಧಿಕ ಸ್ನೇಹೋ ಭಕ್ತಿ ರೀತಿ ಪ್ರೋಕ್ತಃ. ಭಗವಂತನ ಮಹಿಮೆಯನ್ನು ತಿಳಿದು ಭಗವಂತನಲ್ಲಿ ಭಕ್ತಿಯನ್ನು ಮಾಡ್ತಾ ಅವರಿಗೆ ದದಾಮಿ ಬುದ್ಧಿಯೋಗಂ.
ಅವರ ಬುದ್ಧಿಯಲ್ಲಿ ಇಂಥ ಉಪಾಯವನ್ನು ಕೊಡ್ತೇನೆ. ಎಂಥ ಉಪಾಯ? ಈಗ ಹೇಳಿದ್ನಲ್ಲ, ಸರ್ವಸ್ಯ ಪ್ರಭವ, ಎಲ್ಲವೂ ನನ್ನಿಂದೇ ಆಗ್ತಾ ಇದೆ, ಎಲ್ಲದಕ್ಕೆ ನಾನೇ ಕಾರಣ ಅನ್ನುವುದು ಅವರ ಬುದ್ಧಿಯಲ್ಲಿ ಬರಬೇಕಾದ್ರೆ ಅವರು ಹೀಗೆ ನನ್ನ ಆರಾಧನೆಯನ್ನು ಮಾಡಬೇಕು. ಅವರಿಗೆ ಅನುಗ್ರಹ ಮಾಡಬೇಕು ಅಂತ ಅಂದ್ಕೊಂಡೆ ಅವರ ಸಂಸಾರದ ಬಂಧನ ಅದನ್ನು ನಾನು ಕಳಿತೇನೆ. ಅವರ ಶ್ರವಣ ಮಾಡುವಾಗ ಕರ್ಣರಂಧ್ರದ ಮೂಲಕ ಅವರ ಹೃದಯವನ್ನು ಪ್ರವೇಶ ಮಾಡಿ ಅನಾದಿಯಿಂದ ಅವರ ಒಳಗೆ, ಹೃದಯದ ಒಳಗೆ ಅಜ್ಞಾನದ ಕತ್ತಲೆ ಏನಿದೆ ಅದನ್ನು ಕಳೆದು ತತ್ವಜ್ಞಾನದ ಬೆಳಕನ್ನು ಹೊತ್ತಿಸಿ ಆ ಬೆಳಕಿನ ಅಡಿಯಲ್ಲಿ ನನ್ನ ಅಪರೋಕ್ಷ ಜ್ಞಾನವನ್ನು ಅವರಿಗೆ ನಾನು ಕೊಡ್ತೇನೆ ಅಂತ ಭಗವಂತ ಜ್ಞಾನದೀಪೇನ ಭಾಸ್ವತ ನಾಶಯಾಮಿ ಆತ್ಮಭಾವಸ್ಥಃ ಜ್ಞಾನದೀಪೇನ ಭಾಸ್ವತ. ಭಗವಂತ ನಾನು ಅವರ ಹೃದಯವನ್ನು ಪ್ರವೇಶ ಮಾಡಿ ನನ್ನ ವಿಭೂತಿ ರೂಪವನ್ನು ಯಾರು ಉಪಾಸನೆ ಮಾಡ್ತಾರೆ ಅವರಿಗೆ ಅವರ ಅಜ್ಞಾನದ ಕತ್ತಲೆಯನ್ನು ಕಳೆದು ತತ್ವಜ್ಞಾನದ ಬೆಳಕನ್ನು ಹೊತ್ತಿಸಿ ಅದರ ಅಡಿಯಲ್ಲಿ ನನ್ನ ಇರುವಿನ ಅರಿವಿನ ಅನುಭವ, ಒಳಗೆ ಭಗವಂತ ಇರೋದು ಅನುಭವ ಆಗಬೇಕಲ್ಲ, ಕಾಣಬೇಕಲ್ಲ, ಅದು ಕಾಣುವ ಹಾಗೆ ನಾನು ಮಾಡ್ತೇನೆ ಎಂದಾಗ ಅರ್ಜುನ ಮತ್ತೆ ಪ್ರಾರ್ಥನೆ ಮಾಡ್ತಾನೆ, ಪರಂ ಬ್ರಹ್ಮ ಪರಂ ಧಾಮ ಪವಿತ್ರಂ ಪರಮಂ ಭವಾನ್ ಪುರುಷಂ ಶಾಶ್ವತಂ ದಿವ್ಯಂ ಆದಿದೇವಮಜಂ ವಿಭುಂ ಆಹುಸ್ತ್ವಾಂ ಋಷಯಃ ಸರ್ವೇ ದೇವರ್ಷಿ ನಾರದಸ್ತಥಾ ಅಸಿತೋ ದೇವಲೋ ವ್ಯಾಸಃ ಸ್ವಯಂಚೈವ ಬ್ರವೀಷಿ ಮೇ. ನೀನು ಪರಬ್ರಹ್ಮ, ಶಾಶ್ವತವಾಗಿ ಹೊಂದಬೇಕಾದ ಗುರಿ, ನಮ್ಮದೆಲ್ಲ ಮುಖ್ಯವಾದ ಗುರಿ ಭಗವಂತನ ಅರಮನೆ. ನಾವೆಲ್ಲ ಅಲ್ಲಿಗೆ ಪ್ರಯಾಣ ಮಾಡ್ತಾ ಇದ್ದೀವಿ. ಮೌಕುಂದೇ ಮಂದಿರೇಸ್ಮಿನ್, ನಮ್ಮೆಲ್ಲರ ಲಾಂಗ್ ಜರ್ನಿ ಭಗವಂತನ ಕಡೆಗೆ. ನಾವು ಸೇರಬೇಕಾದ ಆತ್ಯಂತಿಕ ನೆಲೆ ಅದು ಪರಮಂ ಧಾಮ, ನೀನೇ ಆಗಿದ್ದೀಯ. ಅತ್ಯಂತ ಪರಮ ಪವಿತ್ರನಾಗಿದ್ದೀಯ. ನಿನ್ನ ಗುಣಗಳೇನಿದೆ ಅದು ಕೂಡ ಪೂರ್ಣವಾಗಿರ್ತಕ್ಕಂಥದ್ದು. ನಿರ್ವಿಕಾರನಾದವ, ಹುಟ್ಟಿಲ್ಲದವ ಮತ್ತು ಸರ್ವತ್ರದಲ್ಲಿ ವ್ಯಾಪ್ತನಾದವ ಅಂತ ಈ ಎಲ್ಲ ಗುಣಗಳಿಂದ ಋಷಿಗಳೆಲ್ಲ, ಯಾರದು? ದೇವ ಋಷಿಗಳಾಗಿರ್ತಕ್ಕಂಥ ನಾರದರು, ಅಸಿತರು, ದೇವಲರು ಸ್ವಯಂ ವೇದವ್ಯಾಸದೇವರ ರೂಪದಿಂದ ಹೇ ಭಗವಂತ ಅನೇಕ ಮಾತುಗಳಲ್ಲಿ ನೀ ಈ ಎಲ್ಲ ಗುಣಗಳನ್ನು ಮಹಾಭಾರತಾದಿಗಳಲ್ಲಿ ವರ್ಣನೆ ಮಾಡಿದೀಯ. ಮೇಲೆ ನನ್ನ ಮೇಲಿನ ಪ್ರೀತಿಯಿಂದ ನನ್ನ ಕಣ್ಣೆದುರಿಗೆ ನಿಂತು ನೀನು ಹೇಳ್ತಾ ಇದ್ದೀಯ, ನೀನೇ ಹೇಳ್ತಾ ಇದ್ದೀಯ, ನಾನೇ ಪ್ರಭವ, ಹುಟ್ಟಿಗೆಲ್ಲ ನಾನೇ ಕಾರಣ, ನಾನೇ ಸರ್ವೋತ್ತಮ ಎಂಬುದಾಗಿ ನನ್ನ ಮುಂದೆನೇ ನಿಂತು ಹೇಳ್ತಾ ಇದ್ದೀಯ. ನಾನು ನೀ ಹೇಳುವಂತಹ ಎಲ್ಲ ಮಹಿಮೆಯನ್ನು ಸರ್ವಮೇತದೃತಂ ಮನ್ಯೆ, ಇದುವರೆಗೆ ನೀ ಏನು ಹೇಳ್ತಾ ಇದ್ದೀಯ ಅದನ್ನು ಸತ್ಯ ಅಂತ ತಿಳಿದಿದ್ದೇನೆ. ನಹಿತೆ ಭಗವನ್ ವ್ಯಕ್ತಿಂ ವಿದುರ್ದೇವ ನದಾನವಾಹ. ಷಡ್ಗುಣೈಶ್ವರ್ಯ ಸಂಪನ್ನನಾದ ಹೇ ಸ್ವಾಮಿ, ನಿನ್ನ ಈ ದೊಡ್ಡ ಸಾಮರ್ಥ್ಯ, ನೈವೋದಾಪುಹು ಗೃಣೋಂತೋಂತಂ ಯದ್ಗುಣಾನಾಂ ಅಜಾದಯ, ಈ ನಿನ್ನ ಮಹಾ ಸಾಮರ್ಥ್ಯವನ್ನು ಎಷ್ಟು ವರ್ಷಗಳ ಕಾಲ ಏನೆಲ್ಲ ತಪಸ್ಸು ಮಾಡಿದರೂ ಬ್ರಹ್ಮಾದಿ ದೇವತೆಗಳಿಗೂ ಕೂಡ ಅಗೋಚರವಾದಂಥದ್ದು ನಿನ್ನ ಮಹಿಮೆ. ದೇವತೆಗಳಿಗೆ ಆಗಲ್ಲ ಅಂದಮೇಲಂತೂ ದಾನವರಿಗೆ ಸಾಧ್ಯವೇ ಇಲ್ಲ. ನಯಸ್ಯೇಂದ್ರೋ ವರುಣೋ ನ ಮಿತ್ರ ಅನ್ನುವ ಶ್ರುತಿಗಳ ಮಾತು ಇದನ್ನು ಸ್ಪಷ್ಟಪಡಿಸ್ತಾ ಇದೆ. ಜೀವಿಗಳ ಹುಟ್ಟಿಗೆ ಕಾರಣನಾದ, ಜೀವಿಗಳ ಎಲ್ಲ ಕಾರ್ಯಗಳಿಗೆ ನಿಯಾಮಕನಾದ, ದೇವತೆಗಳಿಗೆ ಒಡೆಯನಾದ ನಿನ್ನನ್ನು ನೀನೇ ತಿಳಿದವ. ಭೂತಭಾವನ ಭೂತ ದೇವ ದೇವೇಶ ಜಗತ್ಪತೆ ಸ್ವಯಮೇವ ಆತ್ಮಾನಂ ವೇತ್ತಂ. ಭಗವಂತನನ್ನು ತಿಳಿದವರು ಯಾರು ಇದ್ದಾರಾ ಅಂದರೆ ಯಾರಿಲ್ಲ. ದೇವರನ್ನು ತಿಳಿದವರು ಒಬ್ಬರೇ, ಅದು ದೇವರೇ. ನಿನ್ನ ಮಹಿಮೆಯ ನೀನೇ ಬಲ್ಲೆಯೋ ಅಂತಾರೆ.
ಭಗವಂತನ ಮಹಿಮೆಯನ್ನು ಭಗವಂತನಿಗೆ ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಿಲ್ಲ. ತುಂಬ ಜನಕ್ಕೊಂದು ಡೌಟು, ದೇವರಿಗೆ ದೇವ್ರ ಮಹಿಮೆ ಎಷ್ಟು ಅಂತ ಗೊತ್ತಿದೆಯೋ ಇಲ್ವೋ. ಗೊತ್ತು ಅಂದರೆ ಒಂದು ಪ್ರಾಬ್ಲಮ್, ಗೊತ್ತಿಲ್ಲ ಅಂದರೆ ಒಂದು ಪ್ರಾಬ್ಲಮ್. ದೇವರಿಗೆ ಗೊತ್ತಿಲ್ವಾ ಅಂತ ಒಂದು ಪ್ರಾಬ್ಲಮ್. ಗೊತ್ತಿದೆ ಅಂದರೆ ಅವನ ಮಹಿಮೆಗಳ ಅನಂತತ್ವಕ್ಕೆ ಕುಂದು ಬಂದುಬಿಡುತ್ತೆ. ಹಾಗಾದ್ರೆ ದೇವರು ಏನಂತ ತಿಳ್ಕೊಂಡಿದ್ದಾನೆ? ನಿನ್ನ ಮಹಿಮೆ ಅನಂತ ಅಂತ ತಿಳಿದಿದ್ದಾನೆಯೇ ವಿನಃ ಭಗವಂತ ಕೂಡ ಭಗವಂತನ ಮಹಿಮೆಯನ್ನು ಪರಿಪೂರ್ಣವಾಗಿ ಎಲ್ಲರಿಗೆ ವರ್ಣನೆ ಮಾಡಿ ತಿಳಿದುಕೊಳ್ಳಲಿಕ್ಕೆ ಸಾಧ್ಯವೇ ಇಲ್ಲ. ಕೃಷ್ಣನನ್ನು ಅರ್ಜುನ ಕೇಳ್ತಾ ಇದ್ದಾನೆ, ಭಗವಂತ ನಿನ್ನನ್ನು ನಾನು ಯಾವ ಯಾವ ವಸ್ತುಗಳಲ್ಲಿ ಯಾವ ಯಾವ ರೂಪದಿಂದ ಚಿಂತನೆ ಮಾಡಬೇಕು? ದಿವ್ಯಾಹ ಹ್ಯಾತ್ಮ ವಿಭೂತಯ, ನಿನ್ನ ವಿಭೂತಿ ರೂಪಗಳು ನಾ ಏನಂತ ಚಿಂತನೆ ಮಾಡಬೇಕು? ದಯಮಾಡಿ ನಿನ್ನ ಮಾತು ಹೀಗಿದೆ, ಎಷ್ಟು ಕೇಳಿದ್ರೂ ಕೂಡ ವಿಸ್ತರೇಣಾತ್ಮನೋ ಯೋಗಂ ವಿಭೂತಿಂಚ ಜನಾರ್ದನ ಭೂಯಃ ಕಥಯಸ್ತೃಪ್ತಿರಿಹಿ ಶೃಣ್ವತೋ ನಾಸ್ತಿ ಮೇಮೃತಂ. ನಿನ್ನ ವಿಭೂತಿ, ನಿನ್ನ ಸಾಮರ್ಥ್ಯ ವಿಸ್ತಾರವಾಗಿ ಹೇಳು. ನಿನ್ನ ಮಾತು ಅಮೃತ ಸೇಚನ ಇದ್ದ ಹಾಗೆ. ನಿನ್ನ ಮಾತು ಕೇಳ್ತಾ ಇದ್ದರೆ ನಂಗೆ ತೃಪ್ತಿನೇ ಆಗ್ತಾ ಇಲ್ಲ, ಮತ್ತೆ ಕೇಳಬೇಕು ಅಂತ ಅನ್ನಿಸ್ತಾ ಇದೆ. ಅದರಿಂದ ನಿನ್ನ ಗೀತೆಯ ಅಮೃತದ ಧಾರೆಯನ್ನು ಹರಿಸೋದನ್ನು ನಿಲ್ಲಿಸಬೇಡ, ಮತ್ತೆ ಹೇಳು. ಕೇಳಬೇಕಂತೆ. ಹಾಗೆ ಕೇಳಿದಾಗ ಮಾತ್ರ ಭಗವಂತ ಹೇಳ್ತಾನೆ, ಹಂತತೆ ಕಥಯಿಷ್ಯಾಮಿ ದಿವ್ಯಾಖ್ಯಾತ್ಮ ವಿಭೂತಯ ಪ್ರಾಧಾನ್ಯತ ಕುರು ಶ್ರೇಷ್ಠ ನಾಸ್ತ್ಯಂತೋ ವಿಸ್ತರಸ್ಯಮಿ. ಅರ್ಜುನ, ನಿಮಗೆ ಹೇಳ್ತೇನೆ, ಆದರೆ ಎಲ್ಲ ಹೇಳು ಅಂತ ಕೇಳಬೇಡ ಅಂತ. ಯಾವುದು ಇಂಪಾರ್ಟೆಂಟೋ ಅದು ಹೇಳ್ತೀನಿ. ಮೇಷ್ಟ್ರು ಬೇಕಾದವರಾದರೆ ಶಿಷ್ಯನಿಗೆ ಇಂತಿಂಥದ್ದೆಲ್ಲ ಬರುತ್ತೆ, ಸರಿಗೆ ನೋಡ್ಕೊಂಡು ಬಾ, ಇಂಪಾರ್ಟೆಂಟ್ ಹೇಳ್ತೀನಿ, ಪಾಸ್ ಆಗೋಕ್ಕೆ ಎಷ್ಟು ಬೇಕೋ ಅಷ್ಟು ಸಿಗುತ್ತೆ. ಎಲ್ಲ ಹೇಳು ಅಂದರೆ ಪೂರ ಪೇಪರ್ ಲೀಕೌಟ್ ಎಲ್ಲ ಮಾಡಬಾರ್ದು, ಎಲ್ಲ ಮಾಡಲ್ಲ. ನಿಂಗೋಸ್ಕರ ಹೇಳ್ತೇನೆ, ಮುಖ್ಯವಾದದ್ದನ್ನು ಹೇಳ್ತೇನೆ. ಯಾಕಂದರೆ ವಿಸ್ತಾರ ಮಾಡಿ ಹೇಳಿದ್ರೂ ಕೂಡ ಪೂರ್ಣ ಹೇಳಲಿಕ್ಕಾಗಲ್ಲ. ನಾಸ್ತಿ ಅಂತಹ, ಇದರ ಕೊನೆಯೇ ಇಲ್ಲ. ನಾನು ವ್ಯಾಪ್ತನಾಗಿದ್ದೇನೆ ಮಾತ್ರ ಅಲ್ಲ, ಎಲ್ಲ ಜೀವಿಗಳ ಹೃದಯದ ಒಳಗೆ ನಾನು ನೆಲೆಸಿದ್ದೇನೆ ಅಂತ ನನ್ನನ್ನು ಉಪಾಸನೆ ಮಾಡು ಅಂತ ಹೇಳ್ತಾ ಭಗವಂತ ತನ್ನ ಅದ್ಭುತವಾದ ವಿಭೂತಿ ರೂಪಗಳನ್ನು ಆ ಸಂದರ್ಭದಲ್ಲಿ ವರ್ಣನೆ ಮಾಡ್ತಾ ಇದ್ದಾನೆ. ಆದಿತ್ಯಾನಾಂ ಅಹಂ ವಿಷ್ಣು. 12 ಜನ ದೇವತೆಗಳು, ಅದಿತಿಯ ಮಕ್ಕಳು, ಕಶ್ಯಪರ ಹೆಂಡತಿ ಅದಿತಿ ದೇವಿ. ಅಲ್ಲಿ 12 ಜನ ಮಕ್ಕಳಾಗಿದ್ದಾರೆ. ಅವರನ್ನು ಆದಿತ್ಯರು ಅಂತ ಕರೀತಾ ಇದ್ದಾರೆ. ಅವರಲ್ಲಿ ವಿಷ್ಣು ನಾನಾಗಿದ್ದೇನೆ. 12 ಜನ ಆದಿತ್ಯರಲ್ಲಿ ನಾನು ವಿಷ್ಣುವಾಗಿದ್ದೇನೆ. ಜ್ಯೋತಿಸ್ಸುಗಳಲ್ಲಿ ನಾನು ರವಿಯಾಗಿದ್ದೇನೆ. ಮರುತ್ತುಗಳಲ್ಲಿ ಮರೀಚಿಯಾಗಿದ್ದೇನೆ. ನಕ್ಷತ್ರಗಳ ಮಧ್ಯದಲ್ಲಿ ಚಂದ್ರನಲ್ಲಿದ್ದೇನೆ. ವೇದಗಳಲ್ಲಿ ಸಾಮವೇದದಲ್ಲಿ ನನ್ನ ವಿಭೂತಿ ರೂಪ ಇದೆ. ದೇವತೆಗಳಲ್ಲಿ ನಾನು ಇಂದ್ರನಲ್ಲಿದ್ದೇನೆ. ಇಂದ್ರಿಯಗಳು 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯ, ಮೇಲೊಂದು ಮನಸ್ಸು, 11 ಇಂದ್ರಿಯಗಳು. ಇದರಲ್ಲಿ ಮನಸ್ಸಿನಲ್ಲಿ ನಾನಿದ್ದೇನೆ ಅಲ್ವಾ? ದಾಸರಂತಾರೆ, ಮನವೆಂದೆನಿಸಿಕೊಂಬ, ಮನದೊಳಗೆ ತಾನಿಪ್ಪ, ಮನವೆಂದೆನಿಸಿಕೊಂಬ, ಮನದ ವೃತ್ತಿಗಳನುಸರಿಸಿ ತ್ರಿವಿಧ ಭೋಗಗಳೀವನು ಚೇತನಕ್ಕೆ. ಅವನು ಮನಸ್ಸಿನಲ್ಲಿ ತಾನಿದ್ದಾನೆ. 11 ಜನ ರುದ್ರರು, ಏಕಾದಶ ರುದ್ರರು, ಅದರಲ್ಲಿ ಶಂಕರನಲ್ಲಿ ನಾನಿದ್ದೇನೆ. ಯಕ್ಷರಲ್ಲಿ ಕುಬೇರರಲ್ಲಿ ನಾನಿದ್ದೇನೆ. ಅಷ್ಟವಸುಗಳಲ್ಲಿ ಪಾವಕನಲ್ಲಿ ನಾನಿದ್ದೇನೆ. ಪರ್ವತಗಳಲ್ಲಿ ಮೇರುವಿನಲ್ಲಿದ್ದೇನೆ. ಪುರೋಹಿತರಲ್ಲಿ ಬೃಹಸ್ಪತಿಯಲ್ಲಿ ನಾನಿದ್ದೇನೆ. ಯಾರಾದರೂ ಚೆನ್ನಾಗಿ ಮಾಡಿಸಿದ್ರೆ, ನಮ್ಮನೆ ಬೃಹಸ್ಪತಿಗಳು ಒಳ್ಳೆ ಬೃಹಸ್ಪತ್ಯಾಚಾರರು, ಆ ಬೃಹಸ್ಪತಿಗಳಲ್ಲಿ ನಾನಿದ್ದೇನೆ.
ಮಹರ್ಷಿಗಳಲ್ಲಿ ಭೃಗುವಿನಲ್ಲಿ ನಾನಿದ್ದೇನೆ. ಅದಕ್ಕೆ ಒದೆಯೋ ಪ್ರಸಂಗ ಬಂದಾಗ ಭೃಗು ಋಷಿಗಳೇ ವೈಕುಂಠಕ್ಕೆ ಹೋಗಿ ದೇವರನ್ನು ಒದ್ದದ್ದು ಶ್ರೀನಿವಾಸ ಕಲ್ಯಾಣದಲ್ಲಿ ನಾವು ಕೇಳ್ತೇವೆ. ಬೇರೆ ಬೇಕಾಷ್ಟು ಜನ ಋಷಿಗಳಿದ್ರೋ ಅವ್ರು ಯಾರನ್ನೂ ಟೆಸ್ಟ್ ಮಾಡಲಿಕ್ಕೆ ಕಳಿಸ್ಲಿಲ್ಲ. ಸರ್ವೋತ್ತಮ ದೇವತೆ ಯಾರು ನೋಡ್ಕೊಂಡು ಬಾ ಅಂತ. ಯಾಕೆಂದರೆ ಉತ್ತಮರನ್ನು ಪರೀಕ್ಷೆ ಮಾಡುವ ಯೋಗ್ಯತೆ ಸಣ್ಣವರಿಗೆ ಇರಲ್ಲ. ಬ್ರಹ್ಮರುದ್ರಾದಿಗಳು ಋಷಿಗಳಿಗಿಂತ ಎಷ್ಟು ದೊಡ್ಡವರು, ಅವ್ರನ್ನ ಟೆಸ್ಟ್ ಮಾಡೋಕ್ಕೆ ಯಾರೋ ಆರ್ಡಿನರಿನ ಕಳಿಸ್ಲಿಕ್ಕಾಗಲ್ಲ. ಸ್ವಯಂ ಭಗವಂತನ ಸನ್ನಿಧಾನ ವಿಭೂತಿ ರೂಪ ಯಾರಲ್ಲಿತ್ತು? ಭೃಗು ಋಷಿಗಳು. ಆದ ಕಾರಣ ಅಂತ ಭೃಗು ಋಷಿಗಳಲ್ಲಿ ನಾನಿದ್ದೇನೆ, ವೃಕ್ಷಗಳಲ್ಲಿ ಅಶ್ವತ್ಥದಲ್ಲಿದ್ದೇನೆ, ದೇವರ್ಷಿಗಳಲ್ಲಿ ನಾರದರಲ್ಲಿದ್ದೇನೆ, ಗಂಧರ್ವರಲ್ಲಿ ಚಿತ್ರರಥನಲ್ಲಿದ್ದೇನೆ, ಯೋಗಸಿದ್ಧರು ಕಪಿಲನಲ್ಲಿದ್ದೇನೆ, ಕುದುರೆಗಳಲ್ಲಿ ಉಚ್ಚೈಶ್ರವಸ್ಸು, ಆನೆಗಳಲ್ಲಿ ಗಜರಾಜ, ಮನುಷ್ಯರಲ್ಲಿ ರಾಜರಲ್ಲಿದ್ದೇನೆ ಅಂತಾನೆ. ಈಗ ಎಲ್ಲಿದ್ದಾರೆ ಅಂತ ನೀವು ಯೋಚನೆ ಮಾಡಿ ಆಮೇಲೆ ನನಗೆ ಹೇಳಿ. ಹಿಂದಿದ್ದ ನಾ ವಿಷ್ಣು ಪೃಥ್ವೀಪತಿ, ಯಾರು ಪೃಥ್ವಿಗೆ ಅಧಿಪತಿಯಾಗಿರ್ತಾನೆ ಅವನಲ್ಲಿ ನಾ ಇರ್ತೇನೆ ಅಂತ. ಒಂದು ಹೆಡೆಯ ಹಾವುಗಳಿಗೆ ಸರ್ಪ ಅಂತ ಕರೀತಾರೆ, ಅನಂತ ಹೆಡೆಗಳಿದ್ದರೆ ನಾಗ ಅಂತ ಕರೀತಾರೆ. ಒಂದು ಹೆಡೆಯ ಹಾವುಗಳಲ್ಲಿ ವಾಸುಕಿಯಲ್ಲಿದ್ದೇನೆ, ಅನೇಕ ಹೆಡೆಗಳ ನಾಗಗಳಲ್ಲಿ ಅನಂತನಲ್ಲಿದ್ದೇನೆ, ಪಿತೃದೇವತೆಗಳಲ್ಲಿ ಅರಿಯಮನಲ್ಲಿದ್ದೇನೆ, ದೈತ್ಯರಲ್ಲಿ ಪ್ರಹ್ಲಾದನಲ್ಲಿದ್ದೇನೆ, ದಂಡನೆ ಮಾಡುವವರಲ್ಲಿ ಯಮನಲ್ಲಿದ್ದೇನೆ, ಪಾಣಿಗಳಲ್ಲಿ ರಾಮನಲ್ಲಿದ್ದೇನೆ. ಸಾಮವೇದದಲ್ಲಿ ಬೇರೆ ಬೇರೆ ಸಾಮ ಇದೆ, ಅದರಲ್ಲಿ ಬೃಹತ್ ಸಾಮ ಅಂತ ಅದರಲ್ಲಿ ನಾನಿದ್ದೇನೆ. ಛಂದಸ್ಸುಗಳಲ್ಲಿ ಗಾಯತ್ರಿಯಲ್ಲಿದ್ದೇನೆ. ಮೋಸ ಮಾಡೋದ್ರೊಳಗೆ ಜೂಜಿನ ಒಳಗೆ ನಾನಿದ್ದೇನೆ ಅಂತಾನೆ ದ್ಯೂತ. ತೇಜಸ್ಸುಗಳಲ್ಲಿ ತೇಜಸ್ಸಾಗಿದ್ದೇನೆ, ಯಾರು ಗೆಲ್ತಾರೆ ಅವರಲ್ಲಿ ನಾ ಇದ್ದೇನೆ. ಜಯಶೀಲರಲ್ಲಿ ಜಯ ಅನ್ನುವ ನನ್ನ ವಿಭೂತಿ ರೂಪ ಇದೆ. ವೃಷ್ಣಿಗಳಲ್ಲಿ ಯದುವಂಶದಲ್ಲಿ ವಸುದೇವನ ಮಗನಾದವ ವಾಸುದೇವನಲ್ಲಿ ನನ್ನಲ್ಲಿ ನಾನೇ. ಪಾಂಡವರಲ್ಲಿ ಅರ್ಜುನನಲ್ಲಿದ್ದೇನೆ, ಮುನಿಗಳಲ್ಲಿ ವೇದವ್ಯಾಸ ದೇವರಲ್ಲಿ, ಕವಿಗಳಲ್ಲಿ ಶುಕ್ರನಲ್ಲಿ, ರಹಸ್ಯದಲ್ಲಿ ಮೌನದಲ್ಲಿ ನಾನಿದ್ದೇನೆ ಅಂತ. ಜ್ಞಾನಿಗಳ ಜ್ಞಾನದಲ್ಲಿ ನನ್ನ ಇರುವಿಕೆ ಇದೆ ಅಂತ ಭಗವಂತ ಹೀಗೆ ವಿಭೂತಿಯ ತನ್ನ ಎಲ್ಲ ರೂಪಗಳನ್ನು ಆ ಸಂದರ್ಭದಲ್ಲಿ ವರ್ಣನೆ ಮಾಡ್ತಾ, ಮೃತ್ಯು ಸರ್ವಹರಶ್ಚಾಂ ಭವಿಷ್ಯತಾಂ ಕೀರ್ತಿಶ್ರೀವಾಕ್ ನಾರೀಣಾಂ ಸ್ಮೃತಿರ್ಮೇಧಾ ಧೃತಿ ಕ್ಷಮಾ. ಅಕ್ಷಯವಾದ ಕಾಲದಲ್ಲಿ ನಾನಿದ್ದೇನೆ, ಹೆಣ್ಣು ಮಕ್ಕಳ ಮಾತಿನಲ್ಲಿ ನಾನಿದ್ದೇನೆ ಅಂತ. ಅದರಿಂದ ಒಳ್ಳೊಳ್ಳೆ ಮಾತಾಡಬೇಕು, ಯಾಕಂದರೆ ಭಗವಂತನ ಸನ್ನಿಧಾನ ಇದೆ. ತನ್ನ ವಿಭೂತಿ ರೂಪವನ್ನು ಭಗವಂತ ಹೀಗೆಲ್ಲ ತಿಳಿಸ್ತಾ ಕೃಷ್ಣ ಅಂತ ಇದ್ದಾನೆ, ನೋಡು ನನ್ನ ಎಲ್ಲ ವಿಭೂತಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನನ್ನ ಎಲ್ಲ ವಿಭೂತಿಗಳನ್ನು ಹೇಳಬೇಕು, ನಿಮಗೆ ತಿಳಿಸಬೇಕು ಅಂದರೆ ಈ ಒಂದು ಜಗತ್ತು ಸಾಲಲ್ಲ. ಅಥವಾ ಬಹುನೈತೇನ ಕಿಂಜ್ಞಾತೇನ ತವಾರ್ಜುನ ವಿಷ್ಟಭ್ಯಾಹಮಿದಂ ಕೃಷ್ಣಂ ಏಕಾಂಶೇನ ಸ್ಥಿತೋ ಜಗತ್. ಎಲ್ಲ ಪ್ರಾಣಿಗಳಲ್ಲಿ ಎಲ್ಲದಕ್ಕೂ ಭಗವಂತನೇ ಮೂಲ ಕಾರಣ. ಅವನನ್ನು ಹೊರತುಪಡಿಸಿ ಚರಾಚರ ವಸ್ತುಗಳಲ್ಲಿ ಬೇರೆ ಯಾವ ವಸ್ತುವೂ ಇಲ್ಲ. ಯಾವ ಗುಂಪಿನಲ್ಲಿ ಯಾವುದು ಮಿಗಿಲೋ, ಹೆಚ್ಚು ಸಂಪತ್ತಿನಿಂದ ಕೂಡಿದೆಯೋ, ತೇಜಸ್ಸಿನಿಂದ ಕೂಡಿದೆಯೋ ಅದೆಲ್ಲದರ ಒಳಗೆ ನಾನು ಇದ್ದೇನೆ. ಯಾವ ವಸ್ತುವಿನಲ್ಲಿ ಏನು ವಿಶೇಷ ಕಾಣುತ್ತೆ ಆ ವಿಶೇಷವೇ ನನ್ನ ವಿಭೂತಿ ರೂಪ ಅಂತ ಭಗವಂತ ತಾನು ತಿಳಿಸ್ಕೊಡ್ತಾ, ಕೃಷ್ಣ ಪರಮಾತ್ಮ ಅರ್ಜುನನನ್ನು ಕುರಿತು ಹೇಳ್ತಾ ಇದ್ದಾನೆ, ಯದ್ಯದ್ ವಿಭೂತಿಮತ್ಸತ್ವಂ ಶ್ರೀಮದೂರ್ಜಿತಮೇವ ತತ್ತದೇವಾಗಚ್ಚತತ್ವಂ ಮಮ ತೇಜೋಂಶ ಸಂಭವಂ. ಯಾವ ಯಾವ ವಸ್ತುಗಳಲ್ಲಿ ಬೇರೆ ವಸ್ತುಗಳಲ್ಲಿ ಇಲ್ಲದ ಶ್ರೇಷ್ಠತೆ ಕಾಣ್ತಾ ಇದೆ. ನಕಾರು ಜನರ ಮಧ್ಯದಲ್ಲಿ ಯಾರಾದರೂ ತುಂಬ ಚೆನ್ನಾಗಿ ಕಾಣ್ತಿದ್ದರೆ ಒಳಗೆ ಭಗವಂತ ಇದ್ದಾನೆ ಅಂತ ತಿಳ್ಕೊಳ್ಳಿ. ನಕಾರ ಜನ ಮಾತಾಡೋರಲ್ಲಿ ಯಾರ್ದಾದ್ರೂ ಮಾತು ಸ್ಟ್ಯಾಂಡ್ ಆಗತ್ತೆ ಅಂದರೆ ಆ ಮಾತಲ್ಲಿ ಭಗವಂತನ ವಿಭೂತಿ ರೂಪ ಇದೆ ಅಂತ ತಿಳ್ಕೊಳ್ಳಿ.
ಹೊಳೆಯುವ ವಸ್ತುಗಳಲ್ಲಿ ಎಲ್ಲ ಹೊಳೆಯುವ ವಸ್ತುಗಳೇ. ಭಾರಿ ಬ್ರೈಟ್ನೆಸ್ ಯಾವುದಕ್ಕೋ ಇದೆ ಅಂದರೆ ಅದು ತಿಳ್ಕೊಳ್ಳಿ, ಅದು ಭಗವಂತನದು. ಯಾವುದು ಹೆಚ್ಚಿನ ವೃದ್ಧಿಯಿಂದ ಕೂಡಿದೆಯೋ ಅದೆಲ್ಲ ನನ್ನಿಂದ ಯುಕ್ತವಾಗಿರ್ತಕ್ಕಂಥದ್ದು ಅಂತ ತಿಳ್ಕೊ. ಶ್ರೀಕೃಷ್ಣ ಪರಮಾತ್ಮ ಹೀಗೆ ತನ್ನ ವಿಭೂತಿ ರೂಪಗಳನ್ನು ತಿಳಿಸ್ತಾ ಮತ್ತೆ ಅರ್ಜುನ ಪ್ರಶ್ನೆ ಮಾಡ್ತಾ ಇದ್ದಾನೆ 11ನೇ ಅಧ್ಯಾಯದಲ್ಲಿ. ಶ್ರೀ ಅರ್ಜುನೋ ವಾಚ ಮದನುಗ್ರಹಾಯ ಪರಮಂ ಗುಹ್ಯಂ ಆಧ್ಯಾತ್ಮ ಸಂಹಿತಂ ಯತ್ವಯೋಕ್ತಂ ವಚಸ್ತೇನ ಮೋಹೋಯಂ ವಿಗತೋ ಮಮ. ಭಗವಂತ ಕೃಷ್ಣ, ನೀನು ಮಾಡುವ ಎಲ್ಲ ಉಪದೇಶಗಳ ಹಿನ್ನೆಲೆಯಲ್ಲಿ ನನ್ನನ್ನು ಅನುಗ್ರಹ ಮಾಡಬೇಕು ಅನ್ನುವ ಭಾವನೆಯಿಂದ ಈ ಉಪದೇಶವನ್ನು ಮಾಡ್ತಾ ಇದ್ದೀಯ. ಭಗವಂತನ ಈ ಜ್ಞಾನ ಅತ್ಯಂತ ರಹಸ್ಯವಾಗಿರ್ತಕ್ಕಂಥದ್ದು. ನೀನು ಆಡುವ ಮಾತುಗಳನ್ನು ಕೇಳಿ ಇವರೆಲ್ಲ ನನ್ನ ಬಂಧುಗಳು, ಇವರನ್ನು ಯುದ್ಧದಲ್ಲಿ ಕೊಂದರೆ ನನಗೆ ಪಾಪ ಬರುತ್ತೆ, ಏನೆಲ್ಲ ನನ್ನ ತಪ್ಪು ತಿಳುವಳಿಕೆಗಳಿತ್ತು ಅದೆಲ್ಲ ಹೋಯಿತು. ಯತ್ವಯೋಕ್ತಂ ವಚಸ್ತೇನ ಮೋಹೋಯಂ ವಿಗತೋ ಮಮ. ನನಗೇನು ಮೋಹ ಬಂದಿದೆ, ತಪ್ಪು ಕಲ್ಪನೆ ಬಂದಿತ್ತು, ನಿನ್ನ ಆಧ್ಯಾತ್ಮ ವಚನದಿಂದ ಆ ಬಂಧು ವ್ಯಾಮೋಹ ನನಗೆಲ್ಲ ಹೋಗಿದೆ. ನಿನ್ನಿಂದ ಎಲ್ಲರ ಉಳಿವು ಅಳಿವು ಇರುವು ಇದೆಲ್ಲ ನಾ ತಿಳ್ಕೊಂಡೆ. ಎಲ್ಲರ ಉಳಿವು ಇರುವು ಅರಿವನ್ನು ಮಾಡುವಂತಹ ನಿನಗೆ ನಾಶ ಇಲ್ಲ, ನೀನೊಬ್ಬನೇ ಶಾಶ್ವತ, ನೀನು ಚ್ಯುತಿರಹಿತನಾದವ ಅಂತ ಕೂಡ ತಿಳಿದಿದ್ದೇನೆ. ನನಗೆ ಏನು ಕೇಳಿದೆ ಅದನ್ನು ನೋಡಬೇಕು ಅಂತ ಆಸೆ ಆಗ್ತಾ ಇದೆ ಅಂತ. ಮೊದಲು ಕೇಳಬೇಕು ಅನ್ನೋ ಆಸೆ ಬರಬೇಕ್ರಿ. ದೇವರನ್ನು ಪಡಿಬೇಕು ಅಂತ ಯಾರಿಗಾರ ಆಸೆ ಇದ್ದರೆ ಅವನ ಬಗ್ಗೆ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೊಳ್ಳಿ, ದೇವರ ಬಗ್ಗೆ ತಿಳ್ಕೊಳ್ಬೇಕು. ತಿಳಿತಾ ಅವನನ್ನು ಕುರಿತು ಯೋಚಿಸ್ತಾ ಧ್ಯಾನ ಮಾಡ್ತಾ ಅನಿಸುತ್ತೆ, ಒಮ್ಮೆ ಅವನು ನೋಡಬೇಕಲ್ವಾ. ಕೃಷ್ಣನ ಹತ್ರ ಬರುವಾಗ ಕೃಷ್ಣನ ನೋಡಬೇಕು ಅನ್ನೋ ಭಾವದಿಂದ ಬರ್ತಾರೆ. ನೋಡಿದಾಗ ಪರಮಾನಂದ ಆಗತ್ತೆ. ಆ ನೋಡುವ ಮುನ್ನ ಕೃಷ್ಣನ ಬಗ್ಗೆ ಕೇಳಿರಬೇಕು. ಆ ಭಗವಂತನ ಮಹಿಮೆ ಕೇಳಿದವರಿಗೆ ಮಾತ್ರ ನೋಡುವ ತವಕ ಬರುತ್ತೆ, ಇಲ್ಲದೇ ಇದ್ದರೆ ಬರೋಲ್ಲ. ನೀವು ಎಂದು ಯಾರ ಬಗ್ಗೆ ಏನೂ ಕೇಳಿಲ್ಲ ಅವ್ರು ನೋಡಬೇಕು ಅಂತ ಯಾಕೆ ಅನ್ಸುತ್ತೆ? ಯಾರ ಬಗ್ಗೆ ಆದರೂ ತುಂಬ ಕೇಳಿದರೆ ಅವ್ರನ್ನ ಒಂದು ಸತಿ ನೋಡಬೇಕು ಅಂತ ಅನ್ಸತ್ತಲ್ಲ. ಹಾಗೆ ಅರ್ಜುನ ಇಷ್ಟು 10 ಅಧ್ಯಾಯಗಳಲ್ಲಿ ಭಗವಂತನ ಅದ್ಭುತವಾದ ಸಾಮರ್ಥ್ಯವನ್ನು ಕೇಳಿ ಅಂತಾನೆ, ದ್ರಷ್ಟುಮಿಚ್ಛಾಮಿ ತೇ ರೂಪಂ ಐಶ್ವರಂ ಪುರುಷೋತ್ತಮ. ಭಗವಂತ ನಿನ್ನ ಅಚಿಂತ್ಯವಾದ ಅದ್ಭುತವಾದ ಆ ಶಕ್ತಿಯುತವಾದ ನಿನ್ನ ಆ ರೂಪವನ್ನು ನೋಡಬೇಕು ಅಂತ ನಾನು ಬಯಸ್ತೇನೆ. ನೋಡಿ, ಬಯಸೋದು ನಿಮ್ಮದು ಇಚ್ಛೆ. ನೀವು ಬಯಸಿದ್ರಿ ಅಂದ ಮಾತ್ರಕ್ಕೆ ದೇವರೇನು ತೋರಿಸ್ಬೇಕಂತಿಲ್ಲ ರೀ. ನೀವು ಕೇಳಿದಾಗೆಲ್ಲ ಬನ್ನಪ್ಪ ಅಲ್ಲ. ನಮ್ಮ ಮಕ್ಕಳೇ ಕರೆದಾಗ ಬರೋದು ಕಷ್ಟ, ಇನ್ನು ದೇವ್ರು ಬಂದುಬಿಡ್ತಾನ? ಬರೋದಷ್ಟು ಸುಲಭ ಇಲ್ಲ ರೀ. ಅದಕ್ಕೆ ಇವನು ಹೇಳ್ತಾನೆ ಅರ್ಜುನ, ಮನ್ಯಸೆ ಯದಿ ತಚ್ಛಕ್ಯಂ ಮಯಾ ದ್ರಷ್ಟುಮಿತಿ ಪ್ರಭೋ ಯೋಗೇಶ್ವರ ತತೋ ಮೇ ತ್ವಂ ದರ್ಶಯಾತ್ಮಾನಮವ್ಯಯಂ. ಈ ಅಧ್ಯಾಯದಲ್ಲಿ ಯಾವ ವಿಷಯವನ್ನು ಪ್ರತಿಪಾದನೆ ಮಾಡ್ತಾ ಇದ್ದಾರೆ ಅಂತ ಆನಂದತೀರ್ಥ ಭಗವತ್ಪಾದಾಚಾರ್ಯರು, ಯಥಾಶ್ರುತೇ ಧ್ಯಾನಂ ಶಕ್ಯಂ ತಥಾ ಸ್ವರೂಪಸ್ಥಿತಿ ಅನೇನ ಅಧ್ಯಾಯೇನ ಉಚ್ಯತೆ. ವ್ಯಾಪ್ತವಾದ ಆ ಭಗವಂತನ ರೂಪದ ವಿವರವನ್ನು ಕೇಳಿ, ಹೀಗೆ ವ್ಯಾಪ್ತನಾದ ಭಗವಂತನ ರೂಪವನ್ನು ಧ್ಯಾನ ಮಾಡಲಿಕ್ಕೆ ಬರ್ತದಾ? ಧ್ಯಾನ ಮಾಡ್ಬೋದಾ? ಆಗತ್ತಾ? ಅದು ಪ್ರಶ್ನೆ. ಅದನ್ನು ಇಲ್ಲಿ ಸ್ಪಷ್ಟಪಡಿಸ್ತಾ ಇದ್ದಾನೆ, ಹೇಳ್ತಾ ಇದ್ದಾನೆ. ನಾನು ನೋಡಬಹುದು ಅಂತ ನೀನು ಭಾವಿಸೋದಾದರೆ, ಪ್ರಭೋ, ಹೇ ಯೋಗೇಶ್ವರ ಸಂಬೋಧನೆ ಮಾಡ್ತಾ ಇದ್ದಾನೆ. ಪ್ರಭೋ ಅನ್ನುವ ಶಬ್ದ
ಸಮರ್ಥ ಅಂತ ಆಚಾರ್ಯರು ವ್ಯಾಖ್ಯಾನ ಮಾಡ್ತಾರೆ. ಅಂದರೆ ಯದ್ಯಪಿ ನಮಗೆ ಸಾಮರ್ಥ್ಯ ಇಲ್ಲದೇ ಇರಬಹುದು, ನಿನ್ನ ವ್ಯಾಪ್ತವಾದ ಅಚಿಂತ್ಯವಾದ ಅದ್ಭುತವಾದ ರೂಪವನ್ನು ನೋಡುವ ಯೋಗ್ಯತೆ ನಮಗಿಲ್ಲದೆ ಇರಬಹುದು. ಆದರೆ ನೀನು ಮನಸ್ಸು ಮಾಡಿದ್ರೆ ಸಮರ್ಥ ಇದ್ದೀಯ. ನಮಗೆ ಆ ಗೇಟ್ ಹತ್ರ ಸ್ಟ್ರೈಟ್ ಹೋದರೆ ಎಂಡಲ್ಲಿ ಒಂದು ಗೇಟ್ ಇದೆಯಲ್ಲ, ಅಲ್ಲಿ ಕೆಲವು ಕಾಲ ಒಳಗೆ ಬರುವ ಸಾಮರ್ಥ್ಯ ನಮಗಿಲ್ಲ. ಅಲ್ಲಿ ಬಾಗಿಲು ಹಾಕ್ಬಿಟ್ರೆ ಒಳಗೆ ಬಿಡಲ್ಲ. ಅದಾಗ್ತಾ ಇದೆ, ಇದಾಗ್ತಾ ಇದೆ, ದರ್ಶನ ಇಲ್ಲ, ಅರ್ಧ ಗಂಟೆ ಬಿಟ್ಟು ಬನ್ನಿ ಅಂತಾರೆ. ಅದೇ ಸ್ವಾಮಿಗಳು ಬಂದುಬಿಟ್ರೆ ಅವ್ರಿಗೆ ನೀವು ಅರ್ಧ ಗಂಟೆ ಬಿಟ್ಟು ಬನ್ನಿ ಅನ್ನೋ ಕಥೆನೇ ಮುಗೀತು. ಅವರು ಪ್ರಭು, ಅವರು ಸಮರ್ಥರು. ಅವ್ರ ಜೊತೆ ನೀವು ಬಂದುಬಿಟ್ರೆ ನಿಮಗೆ ಯೋಗ್ಯತೆ ಇಲ್ಲದೆ ಇದ್ದರೂ ಕೂಡ ಅವ್ರ ಜೊತೆ ಬಂದರೆ ಹೇಗೆ ನಿಮಗೆ ಯಾವುದೇ ವಿಘ್ನಗಳಿಲ್ಲದೆ ನೇರ ಕೃಷ್ಣನ ಬಳಿಗೆ ದರ್ಶನಕ್ಕೆ ಕೊಂಡೊಯ್ಯುವ ಸಾಮರ್ಥ್ಯ ಅವರಿಗಿದೆಯೋ, ಹಾಗೆ ದೇವರ ರೂಪವನ್ನು ತೋರಿಸ್ಲಿಕ್ಕೆ ದೇವರಿಗೆ ಇಲ್ಲಿ ಮೀಡಿಯೇಟ್ರ್ ಇಲ್ಲ, ಯಾರಿಲ್ಲ, ಕೃಷ್ಣನ್ನೇ ಕೇಳ್ತಾ ಇದ್ದಾನೆ. ನಿನ್ನ ರೂಪ ನಾನು ನೋಡಬೇಕು, ನೀನು ಪ್ರಭು ಇದ್ದೀಯ, ಸರ್ವಸಮರ್ಥ ಇದ್ದೀಯ, ನೋಡ್ಲಿಕ್ಕೆ ಬಾರ್ದಿದ್ದವ್ರಿಗೂ ನೋಡುವ ನೋಟವನ್ನು ಕೊಡುವ ತಾಕತ್ತು ನಿನಗಿದೆ. ಜಗತ್ತಲ್ಲಿ ಎಂದು ಯಾವ ವಸ್ತುವನ್ನು ಕಾಣದಂಥ ಧೃತರಾಷ್ಟ್ರನಿಗೆ ಅದ್ಭುತವಾದ ನಿನ್ನ ಈ ಅಚಿಂತ್ಯವಾದ ರೂಪವನ್ನು ತೋರಿಸಿದ ಸರ್ವಸಮರ್ಥನಿ ಇದ್ದೀಯ. ನಾಸ್ತಿ ತಸ್ಮಾತ್ ಪರಂಭೂತಂ ಪುರುಷಾದ್ಯೈ ಸನಾತನಾತ್ ಪ್ರಭು ಈಶ್ವರ ಸಮರ್ಥಶ್ಚ ಇತ್ಯಭಿಧಾನಾತ್. ಕೋಶದಲ್ಲಿ ಪ್ರಭು ಶಬ್ದಕ್ಕೆ ಸಮರ್ಥ ಅಂತ ಅರ್ಥ. ನೀನು ಸಮರ್ಥನಿದ್ದೀಯ. ಅದರಿಂದ ನಿನ್ನ ಆ ನಾಶರಹಿತವಾದಂತಹ ಆ ಅದ್ಭುತವಾದ ರೂಪವನ್ನು ನಂಗೆ ತೋರಿಸ್ತೀಯ. ನೋಡಿ, ನಮಗೆ ಬೈಕೆ ಇರಬೇಕು, ದೇವರ ಒಪ್ಪಿಗೆ ಇರಬೇಕು, ಆಗ ಮಾತ್ರ ಭಗವಂತನನ್ನು ಕಾಣುವ ಯೋಗ ನಮಗೆ ಬರುತ್ತೆ. ಇಲ್ಲೊಂದು ಪ್ರಾಬ್ಲಮ್ ಏನು ಗೊತ್ತಾ, ನಮಗೆ ದೇವರು ನೋಡೋ ಬೈಕೇನೇ ಇಲ್ಲ ರೀ. ಫಸ್ಟ್ ಆಫ್ ಆಲ್ ದೇವರು ನೋಡಬೇಕು ಅಂತ ಅಂದ್ಕೊಂಡೇ ಇಲ್ಲ. ನಾವೇ ಡಿಸೈಡ್ ಅಯ್ಯೋ ನಮ್ಗೆ ಈ ಜನ್ಮಕ್ಕೆ ಅದೆಲ್ಲ ಏನಿಲ್ಲ ಬಿಡಿ, ನಾವೇ ಡಿಸೈಡ್ ಮಾಡಿ. ನಿಮಗೆ ಯಾವುದೋ ಒಂದು ಜನ್ಮದಲ್ಲಿ ದೇವರು ನೋಡಬೇಕು ಅಂತ ಬರುತ್ತಲ್ಲ, ಅದೇ ಜನ್ಮದಲ್ಲೇ ದೇವರ ದರ್ಶನ ಆಗಲ್ಲ. ದೇವರು ನೋಡಬೇಕು ಅಂತ ನೂರಾರು ಜನ್ಮಗಳಲ್ಲಿ ಹಂಬಲ ಇರಬೇಕು, ಬಯಕೆ ಇರಬೇಕು. ಯಾವುದೋ ಒಂದು ಜನ್ಮದಲ್ಲಿ ದೇವರಿಗೂ ಒಪ್ಪಿಗೆ ಕೊಡ್ತಾನೆ. ಆಯ್ತಪ್ಪ, ತುಂಬ ಜನ್ಮದಿಂದ ಕೇಳ್ತಾ ಇದೆಯಾ, ಈ ಜನ್ಮದಲ್ಲಿ ನನ್ನ ರೂಪ ನಿನಗೆ ಹೊರಗಲ್ಲ ಒಳಗೇ ತೋರಿಸ್ಬಿಡ್ತೀನಿ ಅಂತ ಅಂತರಂಗದ ಒಳಗೆ ಭಗವಂತ ತನ್ನ ಇರುವಿನ ಅರಿವನ್ನು ಕೊಟ್ಟು ಅಪರೋಕ್ಷ ಜ್ಞಾನವನ್ನು ಭಗವಂತ ಕೊಡ್ತಾನೆ. ಹಾಗೆ ಕೊಡಬೇಕಾದ್ರೆ ತುಂಬ ಜನ್ಮಗಳಲ್ಲಿ ದೇವರನ್ನು ಕಾಣುವ ತವಕ, ಬಯಕೆ, ಹರಕೆ, ಅದಕ್ಕಾಗಿ ಇಡೀ ಜೀವನವನ್ನು ಮೀಸಲಿಡಬೇಕು. ದೇವರು ನೋಡಬೇಕು. ಜಸ್ಟ್ ಪಾಸಾಗಬೇಕು ಅಂದವ 1 ತಿಂಗಳು ಮುಂಚೆ ಪ್ರಿಪೇರ್ ಆದರೂ ಸಾಕು. ಸೆಕೆಂಡ್ ಕ್ಲಾಸ್ ಬರಬೇಕಂದ್ರೆ 4-5 ತಿಂಗಳು ಓದಿದ್ರೆ ಸಾಕು. ಒಂದು 7-8 ತಿಂಗಳು ಓದಿದ್ರೆ ಫಸ್ಟ್ ಕ್ಲಾಸ್ ಬರ್ಬೋದು. ರ್ಯಾಂಕ್ ಬರಬೇಕು ಅಂದ್ಕೊಂಡ್ರೆ 365 ದಿನವೂ ಓದಬೇಕು. ಇಡೀ ಜನ್ಮ ಪೂರ ಭಗವಂತನ ನೋಡುವ ಬಯಕೆ ಇದ್ದವರಿಗೆ ಮಾತ್ರ ಭಗವಂತನ ದರ್ಶನ ಆದೀತೆ ವಿನಃ ಬಯಕೆಯೇ ಇಲ್ಲದವರಿಗೆ ದೇವರ ದರ್ಶನ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಭಗವಂತ ಅಂತಾನೆ, ನೋಡ್ತೀಯಾ, ನೋಡು, ಪಶ್ಯಮೇ ಪಾರ್ಥರೂಪಾಣಿ ಶತಶೋತ ಸಹಸ್ರಶಃ ನಾನಾ ವಿಧಾನಿ ದಿವ್ಯಾನಿ ನಾನಾ ವರ್ಣಾಕೃತಾನಿ ಚ ಕೃತೀನಿ ಚ. ಅರ್ಜುನ, ನಾಶರಹಿತವಾದ ಪ್ರಕೃತಿಗಿಂತ ಭಿನ್ನವಾದ ಪೃಥ್ವಿ, ಮಣ್ಣು, ಅಪ್ಪು, ತೇಜಸ್ಸು, ವಾಯು, ಆಕಾಶದಿಂದ ಮಾಡಿದ್ದಲ್ಲ ನನ್ನ ಯಾವ ದೇಹ. ಅಪ್ರಾಕೃತವಾದ ಜ್ಞಾನಾನಂದ ಸ್ವರೂಪದ ಈ ಶರೀರ ಬೇರೆ ಬೇರೆ ಆಕಾರದಲ್ಲಿದೆ, ಬೇರೆ ಬೇರೆ ಬಣ್ಣಗಳಿದೆ, ಬೇರೆ ಬೇರೆ ಆಕೃತಿಯಲ್ಲಿದೆ. ಒಂದಲ್ಲ, ಎರಡಲ್ಲ, 100 ಅಲ್ಲ, 1000 ಅಲ್ಲ, ಅನಂತ ರೂಪಗಳನ್ನು ನೋಡು ಅಂತ ಇದ್ದಾನೆ. ಹೇಳ್ತಾನೆ, ಪಶ್ಯ, ನೋಡಲ್ಲಿ ಆದಿತ್ಯ ದೇವತೆಗಳನ್ನು ನೋಡು, ವಸುಗಳನ್ನು ನೋಡು, ರುದ್ರದೇವರನ್ನು ನೋಡು, ಆದಿತ್ಯರನ್ನು ನೋಡು, ವಸುಗಳನ್ನು ನೋಡು, ಮರುತರನ್ನು ನೋಡು. ಬಹುನ್ಯ ದೃಷ್ಟಾನಿ ಪೂರ್ವಾಣಿ, ಜನ್ಮದಲ್ಲಿ ಹಿಂದೆ ಎಂದೂ ಕಂಡಿಲ್ಲ ಈ ರೂಪ. ನೋಡಿದ್ಯಾ, ಇದು ನೋಡಿದ್ಯಾ, ಇದನ್ನು ನೋಡಿದ್ಯಾ, ಇಲ್ಲಿ ನೋಡು, ಅಲ್ಲಿ ನೋಡು, ಎಲ್ಲಿ ನೋಡೋದ್ರಿ, ಇವನು ಕಕ್ಕ ಬಿಕ್ಕಿ ಏನು ಕಾಣ್ತಾನೇ ಇಲ್ಲ. ಏಹೈಕಸ್ತಂ ಜಗತ್ಕೃಷ್ಣಂ ಪಶ್ಚಾದ್ಯ ಸಚರಾಚರಂ. ಅಲ್ಲಿ ಇಲ್ಲಿ ನೋಡಬೇಡ, ನನ್ನಲ್ಲಿ ನೋಡು.
ಏನು ನೀನು ನೋಡಬೇಕು ಅಂತ ಬಯಸ್ತೀಯ ಅದನ್ನೆಲ್ಲ ಇಲ್ಲೇ ತೋರಿಸ್ತೀನಿ. ಮಮ ದೇಹೇ ಗುಡಾಕೇಶ ಯಚ್ಚಾನ್ಯದ್ರಷ್ಟುಮಿಚ್ಛಸಿ, ನನ್ನ ದೇಹದ ಒಳಗೆ ನೀನು ಬಯಸಿದ್ದನ್ನೆಲ್ಲ ಕಾಣುವಂಥದ್ದಿದೆ. ಏನು ನೋಡಬೇಕು ಅಂತ ಹೇಳು, ಎಲ್ಲ ಇಲ್ಲೇ ತೋರಿಸ್ತೀನಿ, ನೋಡಿಲ್ಲಿ ಅಂತ. ನಮ್ದು ಏನಾಗಿದೆ, ದೇವ್ರನ್ನ ಬಿಟ್ಟು ಊರೆಲ್ಲ ನೋಡ್ತಿರ್ತೀವಿ, ಅದಕ್ಕೆ ದೇವ್ರು ಕಾಣಲ್ಲ. ಕನಕದಾಸರು ಇಲ್ಲಿಗೆ ಬಂದಾಗ ಆ ಕಿಂಡಿಯಲ್ಲಿ, ಆ ರಂಧ್ರಗಳಲ್ಲಿ ಕೃಷ್ಣನನ್ನೇ ಕಂಡರು. ಕನಕದಾಸರು ಆ ಕಿಂಡಿಯಲ್ಲಿ ಏನು ಕಂಡರು? ಕೃಷ್ಣನ್ ಕಂಡರು. ನಾವು ಕಿಂಡಿ ಒಳಗೆ ಕನಕನ್ನು ಹುಡುಕ್ತೀವಿ. ಕನಕ ಅಂದರೆ ಬಂಗಾರ. ಆ ಬಂಗಾರದ ಕಿರೀಟ ನೋಡು, ಬಂಗಾರದ ಕವಚ, ಇದನ್ನು ನೋಡ್ತೀವಿ ವಿನಃ ಕನಕದಾಸರು ಹೇಳ್ತಾರೆ ಕನಕ ನೋಡ್ಲಿಕ್ಕೆ ಬಂದದ್ದಲ್ಲ, ಕನಕ ನೋಡಿದ ಕೃಷ್ಣನ್ ನೋಡ್ರಿ ಅಂತ. ತುಂಬ ಜನ ದೇವರಿಗೆ ಬೆನ್ನು ಮಾಡಿ ಕನಕನ ಕಿಂಡಿಗೆ ಕೈ ಮುಗಿತಿರ್ತಾರೆ. ಆ ಕಡೆ ಹೋಗಿ ನೋಡಿ, ದೇವರನ್ನು ದರ್ಶನ ಮಾಡಿ, ನಿಮ್ಗೆ ಆಶ್ಚರ್ಯ. ಇವತ್ತು ನಾವು ಹೋಗಿ ಹೊರಗಡೆ ನಿಂತು ದೇವ್ರು ನೋಡಿದ್ರೆ ಕಾಣೋದೇ ಇಲ್ಲ ರೀ. ಕಾಣುವ ಕಣ್ಣಿರುವವರಿಗೆ ಎಲ್ಲಿದ್ದರೂ ದೇವರು ಕಾಣ್ತಾನೆ. ದೇವರನ್ನು ನೋಡುವ ತಾಕತ್ತಿಲ್ಲದವರಿಗೆ ದೇವರ ಮುಂದೆ ನಿಂತರೂ ದೇವರು ಕಾಣಲ್ಲ. ಅಂದರೆ ದೇವರನ್ನು ನೋಡಬೇಕಾದ್ರೆ ಅದಕ್ಕೆ ಒಂದು ಸ್ಪೆಷಲ್ ಕಣ್ಣಿದೆ ರೀ. ಹಿಂದೆಲ್ಲ ಒಂದು ಮೂವಿ ಬಂದಿತ್ತು 3D ಅಂತ. ಅದನ್ನು ನೋಡ್ಬೇಕಾದ್ರೆ ಒಂದು ಕನ್ನಡಕ ಹಾಕ್ಕೋಬೇಕು, ಹಾಕ್ಕೊಂಡ್ರೆ ಮಾತ್ರ ಅದರ ಅನುಭವ ನಿಮಗಾಗೋದು. 3D ಎಫೆಕ್ಟ್ ಆಗಬೇಕಂದ್ರೆ ಆ ಕನ್ನಡಕ ಹಾಕ್ಕೋಬೇಕು. ಹಾಗೆ ಭಗವಂತಂದು ಎಫೆಕ್ಟು, ಭಗವಂತನ ಇರುವಿನ ಅನುಭವ ನಿಮಗೆ ಬರಬೇಕಾದ್ರೆ ಅದಕ್ಕೆ ಒಂದು ಕಣ್ಣು ಬೇಕು. ಅದರಿಂದ ನತು ಮಾಂ ಶಕ್ಯಸೆ ದ್ರಷ್ಟುಂ ಅನೇನೈವ ಸ್ವಚಕ್ಷುಷ ದಿವ್ಯಂ ದದಾಮಿ ತೇ ಚಕ್ಷು ಪಶ್ಯ ಮೇ ಯೋಗಮೈಶ್ವರಂ. ಅರ್ಜುನನಿಗೆ ಕೃಷ್ಣ ಹೇಳ್ತಾ ಇದ್ದಾನೆ, ನೀನು ಸ್ವಚಕ್ಷುಷ, ನಿನ್ನ ಈ ಚರ್ಮ ಕಣ್ಣಿಂದ, ನಿನ್ನ ಕಣ್ಣಿಂದ ನನ್ನ ನೋಡಲಿಕ್ಕಾಗಲ್ಲ, ನಿನ್ನ ಕಣ್ಣಿಂದ ನನ್ನ ನೋಡಲಿಕ್ಕಾಗಲ್ಲ. ಹಾಗಾದರೆ ನಾನೇ ಕಣ್ಣು ಕೊಡಬೇಕು ನಿನಗೆ. ನನ್ನನ್ನು ನೋಡುವ ಕಣ್ಣು ನಾನು ಕೊಟ್ಟರೆ ಉಂಟು. ಅದನ್ನೇ ದಾಸರು ತಾಯಿಯಲ್ಲಿ ಕೇಳ್ತಾರೆ, ಹೊಸ ಕಣ್ಣು ಎನಗೆ, ಹೊಸ ಕಣ್ಣು ಎನಗೆ ಹಚ್ಚಲಿಬೇಕು. ಈ ಕಣ್ಣು ನೋಡಬಾರದ್ದನ್ನು ನೋಡಿ ಹಾಗೆ ಹಾಳಾಗಿ ಹೋಗಿದೆ ಈ ಕಣ್ಣು. ದೇವರನ್ನು ನೋಡುವ ಪಾವಿತ್ರತೆಯನ್ನು ಈ ಕಣ್ಣು ಉಳಿಸ್ಕೊಂಡಿಲ್ಲ. ನೀವು ನೋಡಿ, ಈ ಪುಟ್ಟ ಮಕ್ಕಳಿರ್ತಾರೆ, 3 ವರ್ಷದ ಮಗು, ಅವ್ರಿಗೆ ನೀವು ದೇವ್ರ ಕಡೆ ತೋರಿಸಿ ನಮಸ್ಕಾರ ಮಾಡು ಅಂದರೆ ದೇವ್ರಿಗೆ ಕಾಲ ಹಾಕ್ಬಿಟ್ಟು ಇನ್ನೆಲ್ಲೋ ನಮಸ್ಕಾರ ಮಾಡ್ತಿರುತ್ತೆ. ಅಲ್ಲೇ ಊರಗಲ ಕಣ್ಣು ಬಿಟ್ಕೊಂಡು ನೋಡ್ತಿರುತ್ತೆ. ಯಾಕೆಂದರೆ ಅದು ಮಡಿಯಾದ ಕಣ್ಣು. ಅದಕ್ಕೆ ದೇವರು ಕೃಷ್ಣನ ಅಲ್ಲೇ ಕಾಣಬೇಕು ಅಂತಿಲ್ಲ, ಎಲ್ಲ ಕಡೆ ಕಾಣ್ತಿರುತ್ತೆ. ಅದು ಬೆಳೀತಾ ಮಗು ತನ್ನೊಳಗೆ ಕೊಳೆ ಬೆಳೆಸ್ಕೊಳ್ಳುತ್ತೆ. ಯಾವುದು? ನಾನು ಅನ್ನುವ ಕೊಳೆ, ನನ್ನದು ಅನ್ನುವ ಕೊಳೆ, ಅಹಂಕಾರ ಮಮಕಾರದ ಕೊಳೆ ಜಾಸ್ತಿ ಆದಾಗ ಎಲ್ಲ ಕಡೆ ಕಾಣುವ ಕೃಷ್ಣ ಮರೆಯಾಗಿ 9 ನವಗ್ರಹ ಕಿಂಡಿಯಲ್ಲಿ ಮಾತ್ರ ನೋಡುವ ದೌರ್ಭಾಗ್ಯ ನಮಗಿಷ್ಟೇ ಭಾಗ್ಯ. ಜ್ಞಾನಿಗಳಿಗೆ ಆಗಲ್ಲ, ಅವರ ಹತ್ರ ಕಣ್ಣೇ ಬೇರೆ. ಅವರಿಗೆ ಕಂಡದ್ದೆಲ್ಲ ಕಮಲನಾಭನ ರೂಪ. ಏನು ನೋಡ್ತಾರೆ? ತದಾಕಾರ ತದ್ಭಿನ್ನ ತದ್ವಾಚ್ಯನಾಗಿ ಭಗವಂತನ ನೋಡುವ ಸಾಮರ್ಥ್ಯವನ್ನು ಆ ಜ್ಞಾನಿಗಳು ಪಡೆದು ಬಿಡ್ತಾರೆ. ಹೀಗಾಗಿ ನೀನು ನಿನ್ನ ಕಣ್ಣಿಂದ ನೋಡೋಕ್ಕಾಗಲ್ಲಪ್ಪ, ನಿನಗೆ ನಾನೊಂದು ಬೇರೆ ಕಣ್ಣು ಕೊಡ್ತೇನಯ್ಯ. ನತು ಮಾಂ ಶಕ್ಯಸೇ ದ್ರಷ್ಟುಂ ಅನೇನೈವ ಚಕ್ಷುಷ. ನೋಡಿ, ಕಣ್ಣಿದ್ರೂ ಕೆಲವನ್ನ ನೋಡಲಿಕ್ಕಾಗಲ್ಲ ರೀ. ಈಗ ನಿಮ್ಮ ಮನೇಲಿ ನೀವು ಅಡುಗೆ ಮಾಡಿರ್ತೀರಿ, ಸಾರು ಸೌಟಲ್ಲಿ ಹಿಡ್ಕೊಂಡು ನೋಡ್ರಿ, ಉಪ್ಪು ಜಾಸ್ತಿಯಾ ಇಲ್ವಾ ಗೊತ್ತಾಗತ್ತಾ? ನೋಡಿ ಹೇಳಿ ಅಂದರೆ ಕೆಲವರು ಕೈಗೆ ಹಾಕ್ಕೊಂಡು ಬಾಯಿಗೆ ಹಾಕ್ಕೊಂಡು ಹೇಳ್ತಾರೆ. ನಾ ಹೇಳಿದ್ದು ಬಾಯಿಗೆ ಹಾಕ್ಕೊಂಡು ಹೇಳಿ ಅಲ್ಲ, ನೋಡಿ ಹೇಳಿ ಅಂತ. ನೋಡಿದ್ರೆ ಹೇಳಲಿಕ್ಕೆ ಬರುತ್ತಾ? ಬರಲ್ಲ. ಅದು ಬಾಯಿಗೆ ಹಾಕ್ಕೊಂಡ್ರೆ ಮಾತ್ರ ಬರೋದು. ಹಾಗೆ ಎರಡೂ ಕಣ್ಣು ಮುಚ್ಚಿಬಿಟ್ಟು ನೀವು ಬಾಯಿ ಬಿಟ್ಕೊಂಡು ಕೃಷ್ಣನ ನೋಡಿ ಅಂದರೆ ಬಾಯಿ ಬಿಟ್ಟರೆ ಕೃಷ್ಣ ಕಾಣ್ತಾನ? ಬಾಯಿ ಬಿಟ್ಟರೆ ಕೃಷ್ಣ ಕಾಣಲ್ಲ, ಕಣ್ಣು ಬಿಟ್ಟರೆ ಕೃಷ್ಣ ಕಾಣ್ತಾನೆ. ಅಂದರೆ ನೋಡುವ ಯೋಗ್ಯತೆ ಕಣ್ಣಿಗೆ, ರುಚಿ ಹೇಳುವ ಯೋಗ್ಯತೆ ನಾಲಿಗೆಗೆ. ಒಂದೊಂದು ಇಂದ್ರಿಯ ಒಂದೊಂದು ಕೆಲಸ ಮಾಡುತ್ತೆ ವಿನ ಎಲ್ಲ ಇಂದ್ರಿಯಗಳು ಎಲ್ಲವನ್ನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕೃಷ್ಣ ಹೇಳ್ತಾನೆ, ನಿನ್ನ ಕಣ್ಣು ನನ್ನ ನೋಡ್ಲಿಕ್ಕೆ ಸಾಧ್ಯ ಇಲ್ಲ, ನನ್ನ ನೋಡಬೇಕಾದ್ರೆ ಬೇರೆ ಕಣ್ಣು ಬೇಕು, ಅದನ್ನು ಕೊಡ್ತೇನೆ. ಈಗ ಹೂವಿನ ಒಳಗೆ ಪರಿಮಳ ಇದೆ, ಅದನ್ನು ನೋಡ್ಲಿಕ್ಕೆ ಬರುತ್ತಾ ನಿಮಗೆ? ಹಾಗೆ ಭಗವಂತ ಅಂತ ದಾಸರಾಯರು ಹೇಳ್ತಾರೆ, ಪರಿಮಳವು ಸುಮನದೊಳಗೆ ಅನಲನು ಅರಣಿಯೊಳಗೆ ಅಡಗಿಪ್ಪ ತೆರನಂತೆ
ದಾಮೋದರನು ಬ್ರಹ್ಮಾದಿಗಳ ಮನದಲ್ಲಿ ತೋರದಲೇ ಇರುತಿಹ ಜಗನ್ನಾಥ ವಿಠ್ಠಲನ ಕರುಣೆ ಪಡೆವ ಮುಮುಕ್ಷು ಜೀವರು ಪರಮ ಭಾಗವತರನ್ನು ಕೊಂಡಾಡುವುದು. ಪರಿಮಳವು ಸುಮನದೊಳಗೆ, ಒಳ್ಳೆ ಹೂವಿನ ಒಳಗೆ ಗಂಧ ಇದೆ, ಅದನ್ನು ನೋಡ್ಲಿಕ್ಕೆ ಬರುತ್ತಾ? ಇದೆಯಾ ಇಲ್ವಾ? ಇದೆ. ನೋಡ್ಲಿಕ್ಕೆ ಬರುತ್ತಾ? ಬರಲ್ಲ. ಭಗವಂತ ಎಲ್ಲ ಕಡೆ ಇದ್ದಾನೆ, ನೋಡ್ಲಿಕ್ಕೆ ಬರಲ್ಲ. ಯಾಕೆ? ನಾ ಕಣ್ಣು ಕೊಡ್ತೇನೆ ಅಂತ. ನಾ ಕಣ್ಣು ಕೊಟ್ರೇ ಬರೋದು, ಇಲ್ಲದೇ ಇದ್ದರೆ ಬರೋಲ್ಲ ಅಂತ ಭಗವಂತ ಅವನಿಗೆ ಕೊಟ್ಟಿದ್ದಾನೆ. ದೇವರು ಕಣ್ಣು ಕೊಟ್ಟ ಮೇಲೆ ನೋಡ್ಲಿಕ್ಕೆ ಶುರು ಮಾಡ್ತಾನೆ, ಆಶ್ಚರ್ಯ ಪಡ್ತಾ ಇದ್ದಾನೆ. ಎಂಥ ರೂಪವನ್ನು ಅವನು ರೋಮಾಂಚನ ಪಡ್ತಾ ಹೇಳ್ತಾನೆ. ಹೇಗಿದೆ ಆ ರೂಪ? ಅನೇಕ ವಕ್ತ್ರ ನಯನಂ ಅನೇಕಾದ್ಭುತ ದರ್ಶನಂ ಅನೇಕ ದಿವ್ಯಾಭರಣಂ ದಿವ್ಯಾನೇಕ ದ್ಯುದಾಯುಧಂ ದಿವ್ಯಮಾಲ್ಯಾಂಬರಧರಂ ದಿವ್ಯಗಂಧಾನುಲೇಪನಂ ಸರ್ವಾಶ್ಚರ್ಯಮಯಂ ದೇವಂ ಅನಂತಂ ವಿಶ್ವತೋಮುಖಂ. ನೂರಾರು ಸಾವಿರಾರು ರೂಪಗಳು ಭಗವಂತಂದು, ಅನೇಕ ರೀತಿಯ ರೂಪಗಳು, ಅಲೌಕಿಕವಾದದ್ದು, ಅನೇಕ ವರ್ಣಗಳು. ಅರ್ಜುನನಿಗೆ ತೋರಿರ್ತಕ್ಕಂಥ ವಿಶ್ವರೂಪವನ್ನು ಸಂಜಯ ವರ್ಣನೆ ಮಾಡ್ತಾ ಧೃತರಾಷ್ಟ್ರನಿಗೆ ಹೇಳ್ತಾನೆ, ಧೃತರಾಷ್ಟ್ರ ಎಂಥ ರೂಪ ತೋರಿಸ್ದ ಗೊತ್ತಾ ಕೃಷ್ಣ, ಅದನ್ನು ನಾನು ಕಂಡೆ ಅಂತಾನೆ. ಇವನು ಕೂತಿರೋದೆಲ್ಲೋ ಕೂತ್ ಕಡೆನೇ ತೋರಿಸ್ಬಿಟ್ಟಾರಿ. ಎಷ್ಟೋ ಜನ ನನ್ನನ್ನು ಮಾತಾಡಿಸುವಾಗ ನಾ ಹೇಳ್ತೀನಿ, ಸಾಯಂಕಾಲ 6 ಗಂಟೆಗೆ ಇಲ್ಲಿ ಉಪನ್ಯಾಸ, ನಾವು ಆನ್ಲೈನಲ್ಲೇ ನೋಡ್ತೀವಿ ಆಚಾರ್ಯ ಅಂತ. ಸಂಜಯ ಆನ್ಲೈನಲ್ಲಿ ನೋಡಿದ ಮಹಾನುಭಾವ, ವೇದವ್ಯಾಸದೇವರ ಪರಮಾನುಗ್ರಹಕ್ಕೆ ಪಾತ್ರನಾಗಿ ಕೂತ್ ಕಡೆ ನಡೆದ ಎಲ್ಲ ಘಟನೆಯನ್ನು ನೋಡಿದ್ದಷ್ಟೇ ಅಲ್ಲ, ಕೈಮೈ ತೋರಿಸ್ತಾ ನೋಡು, ರೋಮಾಂಚನ ಆಗ್ತಾ ಇದೆ. ಅದನ್ನು ನೆನಪಿಸಿಕೊಂಡು ನನಗೆ ರೋಮಾಂಚನ ಆಗ್ತಾ ಇದೆ. ಎಂಥ ಅದ್ಭುತವಾದ ರೂಪ, ಅನಂತ ಮುಖ, ಅನಂತ ನೇತ್ರ. ಉಪನಿಷತ್ತುಗಳಲ್ಲಿ ಭಗವಂತನ ಬಗ್ಗೆ ಹೇಳುವಾಗ ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್, ವ್ಯಾಪ್ತವಾದ ಭಗವಂತನ ಶರೀರ, ಅಚ್ಚರಿಯ ನೋಟ, ನಾನಾ ವಿಧ ದಿವ್ಯವಾದ ಆಭರಣಗಳು, ಕೈಯಲ್ಲಿ ಎತ್ತಿ ಹಿಡಿದ ಅನೇಕ ತೆರನಾಗಿರ್ತಕ್ಕಂಥ ದಿವ್ಯವಾದ ಆಯುಧ, ಅವನು ತೊಟ್ಟಂತಹ ಬಾಡದ ಕಮಲದ ಮಾಲೆ, ದಿವ್ಯ ಮಾಲೆ, ದಿವ್ಯ ವಸ್ತ್ರ. ದಿವ್ಯ ಅಂದರೆ ದೇವತೆಗಳಿಗೆ ಯೋಗ್ಯವಾದದ್ರಿ. ದೇವ್ರ ಕುತ್ತಿಗೆಯಲ್ಲಿ ಹೂವು ಇತ್ತು ಅಂದರೆ ನೀವಿಲ್ಲೆಲ್ಲೋ ನೋಡಿರೋದು ಕೆಸರಲ್ಲಿ ಬೆಳೆದಿರೋದು ಕಮಲ ಅನ್ಕೋಬೇಡಿ. ಆ ಎಲ್ಲ ಹೂವು ರಮಾತ್ಮಕವಾದ ಹೂವು. ದೇವರು ಹಾಕ್ಕೊಳ್ಳುವ ಎಲ್ಲ ಆಭರಣ ರಮಾದೇವಿಯ ಆಭರಣ. ಆ ಉಟ್ಕೊಳ್ಳುವ ವಸ್ತ್ರ ಎಲ್ಲ ಲಕ್ಷ್ಮೀದೇವಿಯೇ. ದೇವರನ್ನು ಮತ್ತೊಂದು ವಸ್ತು ಮುಟ್ಟುವ ಹಾಗೆ ಇಲ್ಲ. ಛತ್ರ ಚಾಮರ ವ್ಯಜನ ಪರ್ಯಂಕ ಪಾತ್ರ ರೂಪದಲ್ಲಿ ನಿಂತು ಚಿತ್ರಚರಿತನಾದ ಹರಿಯ ಎಲ್ಲ ಬಗೆಯ ಸೇವೆಯನ್ನು ತಾಯಿ ಮಾಡ್ತಾ ಇದ್ದಾಳೆ. ಆದ್ದರಿಂದ ದಿವ್ಯ ವಸ್ತ್ರ, ಉತ್ತಮವಾದ ಗಂಧವನ್ನು ಲೇಪನ ಮಾಡಿಕೊಂಡಿದ್ದಾನೆ. ಆಶ್ಚರ್ಯಕರವಾಗಿ ಕೂಡಿರ್ತಕ್ಕಂಥದ್ದು, ಎಲ್ಲವೂ ಕ್ರೀಡಾಗುಣಗಳಿಂದ ವಿಶಿಷ್ಟವಾಗಿರ್ತಕ್ಕಂಥ ಎಲ್ಲ ಕಡೆ ಮುಖ. ಆ ಮುಖ ಹೀಗೆ ನೋಡ್ದ ಎಂಡೇ ಇಲ್ಲ ರೀ, ತುದಿ ಇಲ್ಲ, ಮೊದಲಿಲ್ಲ. ಹೇಗಿತ್ತು ಆ ರೂಪ? ಥಟ್ಟ ಒಂದ್ಸತಿ ಕಂಡಾಗ ಹೇಗಿತ್ತು ಹೇಳ್ತಾನೆ. ದಿವಿ ಸೂರ್ಯ ಸಹಸ್ರಸ್ಯ ಭವೇದ್ಯುಗಪದುತ್ಥಿತ ಯದಿ ಬಾ ಸದೃಶೈ ಸಾ ಸ್ಯಾದ್ಭಾಸಸ್ತಸ್ಯ ಮಹಾತ್ಮನ. ಆ ಭಗವಂತನ ಆ ವಿರಾಟ್ ರೂಪ ಏನಿದೆ, ವಿಶ್ವರೂಪ ಏನಿದೆ, ಅದು ಹೇಗಿತ್ತು, ಅದರ ಕಾಂತಿ ಹೇಗಿತ್ತು ಅಂದರೆ ಒಂದೇ ಕ್ಷಣದಲ್ಲಿ ಒಮ್ಮಿಂದೊಮ್ಮೆಗೆ ಕೋಟಿ ಕೋಟಿ ಸೂರ್ಯರು ಅಂದರೆ ಬೆಂಗಳೂರು ಸೂರ್ಯ ಅಲ್ಲ ರೀ, ಉಡುಪಿ ಸೂರ್ಯ, ಅದು ಏಪ್ರಿಲ್ ಸೂರ್ಯ, ಏನು ದೇದೀಪ್ಯಮಾನವಾಗಿರುತ್ತೆ. ಇಂಥದ್ದು 1 ಕೋಟಿ ಸೂರ್ಯ ಬಂದರೆ ಏನು ಪ್ರಭೆ ಬರಬೇಕು, ಅದು ಭಗವಂತನ ಮುಖಮಂಡಲದಿಂದ ಹೊರಟಿರ್ತಕ್ಕಂಥ ಪ್ರಭೆ. ಅದ್ಭುತವಾದ ಯದಿ ಭಾಹ, ಆ ಬೆಳಕು ಎಷ್ಟಿರಬೇಕು. ಸದೃಶಿ ಸ, ನಿಜವಾಗಿಯೂ ಹೌದಾ ಅಷ್ಟೇನಾ ಅಂದರೆ ನಿಮಗೆ ಹೇಳಲಿಕ್ಕೆ ಬೇರೆ ದಾರಿ ಇಲ್ಲ, ನಿಮ್ಗೆ ಅಷ್ಟು ಹೇಳಿದೆ. ನಿಜವಾಗಿಯೂ ಅದಕ್ಕಿಂತ ಹೆಚ್ಚು ಕೋಟಿ ಸೂರ್ಯರ ಪ್ರಭೆಯನ್ನು ಧಿಕ್ಕರಿಸುವಂತಹ ಪ್ರಭೆ ಭಗವಂತನ ಇದು. ತತ್ರೈಕಸ್ತಂ ಜಗತ್ಕೃತ್ನಂ ಪ್ರಭವಿಕ್ತಂ ಅನೇಕದ ಅಪಶ್ಯದ್ದೇವದೇವಸ್ಯ ಶರೀರೆ ಪಾಂಡವಸ್ತದ. ಆ ಭಗವಂತನ ದೇವೋತ್ತಮನಾದ ಕೃಷ್ಣನ ವಿಶ್ವರೂಪದ ಭಗವಂತನ ಶರೀರದಲ್ಲಿ ಇಡೀ ಜಗತ್ತು, ದೇವ ದಾನವ ಮಾನವ ಎಲ್ಲ ನಾನಾ ಪ್ರಕಾರ ಬೇರೆ ಬೇರೆ ಒಂದೊಂದು ಕಡೆ ಒಂದೊಂದು ಗುಂಪು ಗುಂಪಾಗಿ ಅರ್ಜುನ ನೋಡ್ತಾ ಇದ್ದಾನೆ. ತತಃ ಸ ವಿಸ್ಮಯಾವಿಷ್ಟೋ ಹೃಷ್ಟರೋ ಮಹಧನಂಜಯ
ಪ್ರಣಮ್ಯ ಶಿರಸಾ ದೇವಂ ಕೃತಾಂಜಲಿರಭಾಷತ. ಅವನಿಗೆ ರೋಮಾಂಚನ ಆಗ್ತಾ ಇದೆ, ತುಂಬ ವಿಸ್ಮಯಗೊಂಡಿದ್ದಾನೆ. ಎರಡೂ ಕೈಗಳನ್ನು ಜೋಡಿಸಿದ್ದಾನೆ, ನೆಲದ ಮೇಲೆ ಸಾಷ್ಟಾಂಗವಾಗಿ ನಮಸ್ಕಾರ ಮಾಡಿ ನಿಂತು ಪ್ರಾರ್ಥನೆ ಮಾಡ್ತಾ ಹೇಳ್ತಾ ಇದ್ದಾನೆ, ಸ್ವಾಮಿ ಇಂಥ ಅದ್ಭುತವಾದ ರೂಪವನ್ನು ನಾನು ನೋಡಿರಲಿಲ್ಲ, ಎಂಥ ಅದ್ಭುತವಾದದ್ದು ನಿನ್ನ ರೂಪ ಅಂತ ಆ ಅರ್ಜುನ ಪ್ರಾರ್ಥನೆ ಮಾಡ್ತಾ ಮತ್ತೆ ಹೇಳ್ತಾ ಇದ್ದಾನೆ. ಪಶ್ಯಾಮಿ ದೇವಾಂ ತವ ದೇವದೇಹೇ ಸರ್ವಂಸ್ತಥಾ ಭೂತ ವಿಶೇಷ ಸಂಘಾನ್ ಬ್ರಹ್ಮಾಣಮೀಶಂ ಕಮಲಾಸನಸ್ಥಂ ಋಷಿಂಚ ಸರ್ವಾನುರಗಾಂಚ ದಿವ್ಯಾನ್. ಭಗವಂತ ಇದೇನೋ ಯಾರಿಗೂ ಕಾಣಲಿಲ್ಲ, ಎಲ್ಲೋ ಸುಮ್ಮನೆ ತೋರಿಸ್ದ, ಅವರಿಬ್ಬರು ಮ್ಯಾಚ್ ಫಿಕ್ಸಿಂಗ್ ಇದ್ದಂಗಿತ್ತು, ಹೀಗೆಲ್ಲ ತಿಳ್ಕೊಳ್ಬೇಡಿ. ಅವನು ಕಂಡದ್ದನ್ನು ಹೇಳ್ತಾ ಇದ್ದಾನೆ. ನಿನ್ನ ಶರೀರದಲ್ಲಿ ಬ್ರಹ್ಮದೇವರನ್ನು ಕಂಡಿದ್ದೇನೆ, ಬ್ರಹ್ಮನಲ್ಲಿ ಶಿವನನ್ನು ಕಂಡಿದ್ದೇನೆ, ಶಿವನಲ್ಲಿ ಉಳಿದೆಲ್ಲ ದೇವತೆಗಳು, ಋಷಿಗಳು, ದಿವ್ಯವಾದ ಸರ್ಪಗಳು, ನಾನಾ ವಿಧವಾದ ಜೀವಿಗಳ ಗುಂಪನ್ನು ಕಾಣ್ತಾ ಇದ್ದೇನೆ. ಇದೇನು ಬ್ರಹ್ಮದೇವನ ಕಂಡೆ, ಬ್ರಹ್ಮದೇವ್ರ ಮೇಲೆ ರುದ್ರದೇವರನ್ನ ಕಂಡೆ, ಇದು ಕ್ರಮ ಹಾಗೆ ರೀ. ಪದ್ಮಪುರಾಣದಲ್ಲಿ ಕಮಲಾಸನೆ ಬ್ರಹ್ಮಣಿ ಸ್ಥಿತ ರುದ್ರಂ ವಿಷ್ಣು ಸಮಾಶ್ರಿತೋ ಬ್ರಹ್ಮ ಬ್ರಹ್ಮಣಾಂಗೋಂಕದಗತೋ ಹರಹ. ಎಲ್ಲ ದೇವತೆಗಳು ಭಗವಂತನನ್ನು ಆಶ್ರಯ ಮಾಡಿದ್ದಾರೆ, ಆ ಭಗವಂತನಲ್ಲಿ ಬ್ರಹ್ಮದೇವರಿದ್ದಾರೆ, ಬ್ರಹ್ಮದೇವರ ತೊಡೆಯಲ್ಲಿ ರುದ್ರದೇವರು ಕೂತಿದ್ದಾರೆ, ಆ ರುದ್ರದೇವರನ್ನು ಉಳಿದೆಲ್ಲ ದೇವತೆಗಳು ಆಶ್ರಯ ಮಾಡಿದ್ದಾರೆ. ಇದೇನು ಶಾಸ್ತ್ರ ಹೇಳುತ್ತೆ ಹಾಗೆ ನೋಡ್ತಾ ಇದ್ದಾನೆ ಅರ್ಜುನ. ಹೇಗೆ ನೋಡ್ದ, ಮತ್ತೆ ಕಂಡ. ಅನೇಕ ಬಾಹು ರುದರ ವಕ್ತ್ರ ನೇತ್ರಂ ಪಶ್ಯಾಮಿ ತ್ವಾಂ ಸರ್ವತೋನಂತರೂಪಂ. ಎಲ್ಲ ಕಡೆ ನಿನ್ನ ಅನಂತ ರೂಪವನ್ನು ನೋಡ್ತಾ ಇದ್ದೇನೆ. ನಾಂತಂ ನ ಮಧ್ಯನ್ನ ಪುನಸ್ತವಾದಿಂ ಪಶ್ಯಾಮಿ ವಿಶ್ವೇಶ್ವರ ವಿಶ್ವರೂಪ. ನಿನ್ನ ವ್ಯಾಪ್ತವಾದ ಈ ರೂಪಕ್ಕೆ ತುದಿ ಮೊದಲಿಲ್ಲದ ಹಾಗೆ ನೋಡ್ತಾ ಇದ್ದೇನೆ. ಉಪನಿಷತ್ತುಗಳಲ್ಲಿ ವರ್ಣನೆ ಮಾಡುತ್ತೆ, ವಿಶ್ವತ ಚಕ್ಷುರುತ ವಿಶ್ವತೋ ಮುಖೋ ವಿಶ್ವತೋ ಬಾಹುರುತ ವಿಶ್ವತಪಾತ್ ಸಂಬಾಹುಭ್ಯಾಂ ನಮದಿ ಸಂಪತ್ತತ್ರೈರ್ದ್ಯಾವ ಭೂಮಿಂಜನಯನ್ ದೇವ ಏಕಃ. ಆ ಭಗವಂತನ ಒಂದೇ ಒಂದು ಮಧ್ಯದ ರೂಪದಲ್ಲಿ ಸಮಸ್ತ ಜಗತ್ತು ಅಡಗಿ ಹೋಗಿಬಿಟ್ಟಿದೆಯಂತೆ. ಉಳಿದದ್ದು ಕಿರೀಟಿನಂ ಗದಿನಂ ಚಕ್ರಿಣಂತ ತೇಜೋರಾಶಿಂ ಸರ್ವತೋ ದೀಪ್ತಿಮಂತಂ ಪಶ್ಯಾಮಿ ತ್ವಾಂ ದುರ್ನಿರೀಕ್ಷಂ ಸಮಂತಾತ್ ದೀಪ್ತಾನಲಾರ್ಕಾದ್ಯುತಿಮಪ್ರಮೇಯಂ. ಎಂಥ ಕಿರೀಟ ನಿಂದು, ಹೊಳೆಯುವ ಕಿರೀಟ, ಉತ್ತಮವಾದ ಗದೆ, ಒಳ್ಳೆ ಚಕ್ರ, ಎಲ್ಲೆಡೆಯಲ್ಲಿ ನಿನ್ನ ದೇಹದ ಕಾಂತಿ ಪಸರಿಸ್ತಾ ಇದೆ. ತೇಜಪುಂಜವಾದಂತಹ ನಿನ್ನ ಅದ್ಭುತವಾದ ರೂಪ, ಹೊಳೆಯುವ ಬೆಂಕಿಯ ಕೆಂಡ ಸೂರ್ಯದಂತೆ ಪ್ರಕಾಶ, ಅನಂತ ಪ್ರಕಾಶ. ನಿನ್ನನ್ನು ನೋಡಲಿಕ್ಕೆ ದುರ್ನಿರೀಕ್ಷ್ಯಂ, ಅಶಕ್ಯವಾಗಿರ್ತಕ್ಕಂಥದ್ದು. ಅಂತಹ ತ್ವಮಕ್ಷರಂ ಪರಮಂ ವೇದಿತವ್ಯಂ ತಮಸ್ಯ ವಿಶ್ವಸ್ಯ ಪರಂ ನಿಧಾನಂ ತಮವ್ಯಯ ಶಾಶ್ವತ ಧರ್ಮಗುಪ್ತ ಸನಾತನಸ್ತ್ವಂ ಪುರುಷೋ ಮತೋಮಿ. ನೀನು ವೇದದಲ್ಲಿ ಪ್ರತಿಪಾದ್ಯನಾದವ, ನಾಶವೇ ಇಲ್ಲದವ, ಪ್ರಪಂಚಕ್ಕೆ ಮುಖ್ಯ ಆಧಾರ. ನಾನು ನೋಡಿ ಹೇಳ್ತಾ ಇದ್ದೇನೆ, ಅನಾದಿಯಿಂದ ಬರುವಂತಹ ಧರ್ಮವನ್ನು ಸಂರಕ್ಷಣೆ ಮಾಡಿದ ಮಹಾನುಭಾವ, ಅನಾದಿ ನಿತ್ಯನಾದ ಪರಮ ಪುರುಷ ನೀನು ಅಂತ ಅನೇಕ ರೀತಿಯಿಂದ ಭಗವಂತನನ್ನು ಕೊಂಡಾಡ್ತಾ ಇದ್ದಾನೆ. ಅರ್ಜುನನಲ್ಲಿ ಕೃಷ್ಣ ಕೃಪೆಯಿಂದ ಈ ರೂಪ ತನ್ನ ವಿಶ್ವರೂಪವನ್ನು ತೋರಿಸ್ತಾ ಅದನ್ನು ನೋಡ್ತಾ ಇದ್ದಾನೆ. ರೋಮಾಂಚನಗೊಂಡಿದ್ದಾನೆ. ತಲೆ ಬಗ್ಗಿ ನಮಸ್ಕಾರ ಮಾಡಿ ಹೇಳ್ತಾ ಇದ್ದಾನೆ. ಅವನ ದೇಹದ ಒಳಗೆ ಮಹರ್ಷಿಗಳು, ಸಿದ್ಧರು ಗುಂಪು ಗುಂಪಾಗಿ ಅವನಲ್ಲಿ ಮಂಗಳವನ್ನು ಕೊಂಡಾಡ್ತಾ ಇದ್ದಾರೆ. ರುದ್ರರು, ಆದಿತ್ಯರು, ವಸುಗಳು, ಸಾಧ್ಯರು, ವಿಶ್ವೇ ದೇವತೆಗಳು, ಅಶ್ವಿನಿ ದೇವತೆಗಳು, ಮರುತ್ತುಗಳು, ಪಿತೃಗಳು, ಗಂಧರ್ವರು, ಯಕ್ಷರು. ಒಬ್ಬ ಭಗವಂತನಿಗೆ ನಮಸ್ಕಾರ ಮಾಡಿದ್ರಿ, ಇವರಿಗೆಲ್ಲರಿಗೆ ಮಾಡಿದಾಗ ಆಗತ್ರಿ. ನೀವು ಒಂದೊಂದೇ ದೇವರಿಗೆ ಮಾಡಬೇಕಾದ್ದಿಲ್ಲ, ಒಬ್ಬ ಭಗವಂತನಿಗೆ ಮಾಡಿದರೆ. ಒಂದು ಗಿಡದ ಬೇರಿಗೆ ನೀರನ್ನು ಉಣಿಸಿದರೆ ರೆಂಬೆ ಕೊಂಬೆಗಳಿಗೆ ಹೋಗುವಂತೆ ಒಬ್ಬ ಭಗವಂತನಿಗೆ ನಮಸ್ಕಾರ ಮಾಡಿದರೆ ಎಲ್ಲರಿಗೆ ತಲುಪುತ್ತೆ. ಕಾರಣ ಆ ಎಲ್ಲ ದೇವತೆಗಳು ಯಾರಲ್ಲಿದ್ದಾರೆ? ಈ ಭಗವಂತನಲ್ಲಿದ್ದಾರೆ. ಇದನ್ನು ಕಣ್ಣಾರೆ ಕಂಡು ಹೊಗಳ್ತಾ ಇದ್ದಾನೆ. ನಿನಗೆ ಅನೇಕ ಮುಖ ಎಲ್ಲ ಹೇಳ್ತಾನೆ. ಭೀಷ್ಮರು, ದ್ರೋಣರು, ಕರ್ಣ, ಜಯದ್ರಥ, ಧೃತರಾಷ್ಟ್ರ, ಈ ಎಲ್ಲರೂ ಅವರ ಮಕ್ಕಳು, ಅವರೆಲ್ಲ ಗುಂಪು ಗುಂಪಾಗಿ ದೊಡ್ಡ ದೊಡ್ಡ ವೀರರು ಕೋರೆ ದಾಡೆಗಳಿಂದ ಕರಾಳವಾಗಿರ್ತಕ್ಕಂಥ ನಿನ್ನ ಬಾಯೊಳಗೆ ಪ್ರವೇಶ ಮಾಡೋದನ್ನು, ಅದು ಏನು ಸ್ಲೋ ಆಗಿ ಬರ್ತಿಲ್ಲ ರೀ, ವೇಗವಾಗಿ ಬಾಯೊಳಗೆ ನುಗ್ತಾ ಇದ್ದಾರಂತ.
ಕೆಲವರೆಲ್ಲ ಆ ಭಗವಂತನ ಕೋರೆ ದಾಡೆಯಲ್ಲಿ ಮಧ್ಯದಲ್ಲಿ ಸಿಕ್ಕಾಕೊಂಡಿದ್ದಾರೆ. ಕೆಲವರ ತಲೆಗಳು ಸೀಳಿ ಹೋಗಿವೆ, ಕೆಲವರ ದೇಹ ಅರ್ಧಂಬರ್ಧ ಕೆಳಗೆ ಬಿದ್ದಿದೆ. ಇಂಥ ಹಾರಿ ಬೀಳುವಂಥ ಪತಂಗಗಳು, ಬೆಂಕಿಯನ್ನು ಕಂಡಾಗ ಹುಳಗಳು ಹೇಗೆ ಬೀಳಬೇಕು ಹಾಗೆ ನಿನ್ನ ಬಾಯಿಯೊಳಗೆ ಅನೇಕ ವೀರರು ಪ್ರವೇಶ ಮಾಡ್ತಾ ಇದ್ದಾರೆ. ಹೇಗೆ ಸಮುದ್ರ ಸೇರುವ ಸಂದರ್ಭದಲ್ಲಿ ನದಿ ವೇಗವಾಗಿ ಬಂದು ಸಮುದ್ರವನ್ನು ಸೇರುತ್ತೋ ಹಾಗೆ ನಿನ್ನನ್ನು ಸೇರ್ತಾ ಇದ್ದಾರೆ. ಇದು ಯಾರು? ಇದೆಲ್ಲ ನೋಡ್ತಾ ಕೃಷ್ಣನ ನೋಡಿ ಅರ್ಜುನ ಕೇಳ್ತಾ ಇದ್ದಾನೆ, ಇದು ಯಾವ ರೂಪ? ಇದು ನಿನ್ನ ಯಾವ ರೂಪ ಇದು? ಯಾಕೆಂದರೆ ಈಗ ಆಲ್ರೆಡಿ ಬೇಕಾದಷ್ಟು ಬೇರೆ ಬೇರೆ ರೂಪಗಳನ್ನು ಭಗವಂತ ಅವನ ರೂಪದ ಬಗ್ಗೆ ತಿಳಿಸಿದ್ದ, ಆದರೆ ಇದು ಯಾವುದು ಅಂತ ಗೊತ್ತಾಗಿಲ್ಲ. ಆದ್ದರಿಂದ ಮತ್ತೆ ಕೇಳ್ತಾ ಇದ್ದಾನೆ, ಈ ನಿನ್ನ ರೂಪ ಯಾವುದಿದು? ಇದನ್ನು ನನಗೆ ತಿಳಿಸಿಕೊಡು ಅಂತ ಕೇಳಿದಾಗ ಭಗವಂತ ಅಂತಾನೆ, ಕಾಲೋಸ್ಮಿ ಲೋಕ ಕ್ಷಯಕೃತ್ ಪ್ರವೃದ್ಧೋ ಲೋಕಾನ್ ಸಮಾಹರ್ತುಮಿವ ಪ್ರವೃತ್ತಃ ಋತೇಪಿ ತ್ವಾಂ ನ ಭವಿಷ್ಯಂತಿ ಸರ್ವೇ ಏವ ಸ್ಥಿತಾ ಪ್ರತ್ಯನಿಕೇತ್ ಯೋಧಾಃ. ನನ್ನ ಹೆಸರು, ಈ ರೂಪಕ್ಕೆ ಕಾಲ ಅಂತ ಕರೀತಾರೆ. ಲೋಕವನ್ನು ಕ್ಷಯ ಮಾಡುವಂತಹ ರೂಪ. ಮಹಾಪ್ರಳಯ ಕಾಲದಲ್ಲಿ ಇಂಥ ರೂಪವನ್ನು ಸ್ವೀಕಾರ ಮಾಡಿ ಇಡೀ ಸಮಸ್ತ ಜಗತ್ತನ್ನು ಏಕೋ ವಿಷ್ಣು ಮಹದ್ಭೂತಂ ಪೃಥಗ್ಭೂತಾನ್ಯನೇಕ ಶಾಸ್ತ್ರೀನ್ ಲೋಕಾನ್ ವ್ಯಾಪ್ಯ ಭೂತಾತ್ಮ ಭುಂಕ್ತೆ ವಿಶ್ವಭುಕ್, ಇಡೀ ಜಗತ್ತನ್ನೇ ನುಂಗುವಂಥ ಲೋಕಕ್ಷಯಕಾರಕವಾದಂತಹ ರೂಪ ಇದು ಅಂತ ತಿಳಿಸ್ತಾ ಇದ್ದಾರೆ. ನೀನು ನಿನ್ನ ಸೋದರರು ಹೊರತು ಯಾರು ಇಲ್ಲಿರೋ ಎಲ್ಲ ಸೇನೆಯಲ್ಲಿರೋ ಎಲ್ಲರೂ ನಾಶ ಆಗ್ತಾ ಇದ್ದಾರೆ. ಅದಕ್ಕೆ ಅವರಿಗೆಲ್ಲರಿಗೆ ಕಾಲರೂಪವಾಗಿ ನಾನಿಲ್ಲಿ ಬಂದಿದ್ದೇನೆ. ಅದರಿಂದ ಯುದ್ಧದಲ್ಲಿ ಗೆಲುವು ನಿನಗೆ ಫಿಕ್ಸ್, ನಿಂದೇ ಆಗಿದೆ. ಶತ್ರುಗಳನ್ನು ಕೊಲ್ಲು, ಏಳು, ಕೀರ್ತಿಯನ್ನು ಗಳಿಸು, ರಾಜ್ಯದ ಭೋಗವನ್ನು ಅನುಭವಿಸು. ಈಗಾಗಲೇ ನಿಮಿತ್ತ ಮಾತ್ರಂ ಭವಸವ್ಯ ಸಾಚಿನ್ ಕೃಷ್ಣ ಹೇಳ್ತಾ ಇದ್ದಾನೆ. ಇಲ್ಲಿ ಯಾರ್ಯಾರು ನಿಂತಿದ್ದಾರಲ್ಲ, ಮಯ್ಯೈವ ನಿಹತ ಪೂರ್ವಂ ನಿಮಿತ್ತ ಮಾತ್ರಂ ಭವಸವ್ಯ ಸಾಚಿನ್, ಇವ್ರನ್ನೆಲ್ಲ ನಾನು ಕೊಂದಾಗಿದೆ, ಸುಮ್ಮನೆ ನಿಂತಿದ್ದಾರೆ. ನೀನು ಬಾಣ ಬಿಟ್ಟಾಗ ಮಾಡು, ಅವರು ಬಿದ್ದಾಗ ಮಾಡ್ತಾರೆ. ನಿನಗೆ ಕಪ್ಪು ನಿನ್ನ ಕೈ ಕೊಟ್ಬಿಡ್ತೀನಿ, ಗೆದ್ದಿದೆಯಾ ಹೋಗ. ನಿಮಿತ್ತ, ನೀನು ಯಾವುದು ಪ್ರಧಾನ ಅಲ್ಲ. ನನ್ನಿಂದ ಸತ್ರು ನಾನು ಕೊಂದೆ ನಂಗೆ ಇಲ್ಲ, ಎಲ್ಲರನ್ನೂ ಕೊಂದಾಕಿ ಆಯಿತು. ನೀನೇನಿದ್ರೂ ಸುಮ್ಮನೆ ಇದರಲ್ಲಿ ಭಾಗವಹಿಸಿ ನನ್ನ ಪೂಜಾ ರೂಪವಾಗಿ ಮಾಡು. ದ್ರೋಣಂಚ ಭೀಷ್ಮಂಚ ಜಯದ್ರಚಂಚ ಕರ್ಣಂ ತಥಾನ್ಯಪಿ ಯೋಧ ವೀರಾನ್ ಮಯಾ ಹತಾಸ್ತ್ವಂ ಜಹಿಮಾವ್ಯತಿಷ್ಠ ಯುದ್ಧಸ್ವಜೇತಾಸಿ ರಣೇ ಸಪತ್ನಾನ್. ಇಲ್ಲಿ ದ್ರೋಣಾಚಾರ್ಯರು, ಭೀಷ್ಮಾಚಾರ್ಯರು, ಜಯದ್ರಥ, ಕರ್ಣ ಇವ್ರದ್ದೆಲ್ಲ ಕೆಲವರ ಹೆಸರು ಮಾತ್ರ ತೊಗೊಂಡಿದ್ದಾರೆ. ಯಾಕೆಂದರೆ ದ್ರೋಣಾಚಾರ್ಯರು ಇಚ್ಛಾಮರಣಿಗಳು, ಕೈಯಲ್ಲಿ ಬಿಲ್ಲಿರೋವರೆಗೂ ಸಾಯಲ್ಲ, ಅಂಥವ್ರನ್ನೇ ಕೊಂದಾಯಿತು ಅಂದ್ಯಾನೆ. ಭೀಷ್ಮಾಚಾರ್ಯರು ಬೇಕಂದಾಗ ಮರಣ ಬರುತ್ತೆ ಅವ್ರಿಗೂ, ಅಂಥವ್ರನ್ನ ಕೊಂದಾಯಿತು ಅಂದ. ಸಾಯಲಾರ್ದವರೆಲ್ಲ ನನ್ನ ಇಚ್ಛೆ ಬಂದರೆ ಸತ್ತೋಗಿಬಿಡ್ತಾರೆ, ಯಾರೂ ಉಳಿಯಲ್ಲ. ಯಾಕಂದರೆ ನಾನೇ ಅವರಿಗೆಲ್ಲ ಕಾಲರೂಪದಿಂದ ಬಂದಿದ್ದೇನೆ. ಆದ್ದರಿಂದ ನೀನೇನು ಯೋಚನೆ ಮಾಡಬೇಡ, ಇವರ ಸಾವಿಗೆ ನೀನು ನೆಪ ಮಾತ್ರ ಆಗಿದ್ದೀಯ, ನಾನು ನಿನಗೆ ಅನುಗ್ರಹ ಮಾಡಲಿಕ್ಕೆ ಬಂದಿದ್ದೇನೆ ಅಂತ ನೀನು ಯುದ್ಧ ಮಾಡು ಅಂತೆಲ್ಲ ಹೇಳ್ತಾ ಇದ್ದಾನೆ. ಅರ್ಜುನ ಮತ್ತೆ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಕೃಷ್ಣನ ವಿಶ್ವರೂಪವನ್ನು ಕೇವಲ ಅವನು ಮಾತ್ರ ಕಂಡದ್ದಲ್ಲ, ತ್ರಿಲೋಕೇಶು ಸ್ಥಿತೈರ್ಭಕ್ತೈ ಅರ್ಜುನಾಯ ಪ್ರದರ್ಶಿತಂ ದ್ರಷ್ಟುಂ ವಿಷ್ಣೋರು ವಿಶ್ವರೂಪಂ ಸ್ವಯೋಗ್ಯತಾನುರೂಪತಃ. ಅವರವರ ಯೋಗ್ಯತೆಗೆ ಅನುಗುಣವಾಗಿ ಅರ್ಜುನನಿಗೆ ತೋರಿಸಿದ ರೂಪವನ್ನು ದೇವತೆಗಳು ಕೂಡ ಕಣ್ತುಂಬ್ಕೊಂಡ್ಬಿಟ್ಟಿದ್ದಾರೆ ಅಂತ ವರ್ಣನೆ ಮಾಡ್ತಾ ಇದ್ದಾರೆ. ಬ್ರಹ್ಮಾದಿಗಳಿಗೆ ತಂದೆಯಾದವ ವಾಯು, ಯಮ, ಅಗ್ನಿ ಇವರೆಲ್ಲರ ಕಾರ್ಯವನ್ನು ಭಗವಂತನೇ ಮಾಡ್ತಾ ಜಗತ್ತಿಗೆ ಅವನು ತಂದೆಯಾಗಿದ್ದಾನೆ. ನಾಹಂ ವೇದೈನ ತಪಸ್ಸ ನದಾನೇ ನನಿಜ್ಜಯ ಶಕ್ಯಂ ಏವಂ ವಿದೋ ದ್ರಷ್ಟುಂ ದೃಷ್ಟವಾನಸಿ ಮಾಂ ಯಥಾ. ಅರ್ಜುನನಿಗೆ ಕೃಷ್ಣ ಹೇಳ್ತಾ ಇದ್ದಾನೆ, ನೋಡು, ಎಷ್ಟು ಅಧ್ಯಯನ ಮಾಡಿದರು, ಎಷ್ಟು ತಪಸ್ಸು ಮಾಡಿದರು, ಏನು ದಾನ ಧರ್ಮ ಮಾಡಿದರು, ಈ ನನ್ನ ಅದ್ಭುತವಾದ ವಿಶಾಲವಾದ ವ್ಯಾಪ್ತವಾದ ಈ ರೂಪವನ್ನು ನೋಡುವ ಶಕ್ತಿ ಯಾರಿಗೂ ಇಲ್ಲ. ಭಕ್ತ್ಯಾತು ಅನನ್ವಯ ಶಕ್ಯಂ ಅಹಮೇವಂ ವಿದೋರ್ಜುನ. ನೀನು ಭಕ್ತಿಯಿಂದ ನನ್ನಲ್ಲಿ ಶರಣು ಬಂದಿದ್ದೀಯಾ, ಅದಕ್ಕೆ ನನ್ನನ್ನು ನಾನು ನಿನಗೆ ಕಾಣುವ ಹಾಗೆ ಮಾಡಿದ್ದೇನೆ. ಮತ್ಕರ್ಮ ಮತ್ಪರಮೋ ಮದ್ಭಕ್ತಃ ಸಂಗವರ್ಜಿತ ನಿರ್ವೈರಃ ಸರ್ವಭೂತೇಷು ಯಸ್ಸ ಮಾಮೇತಿ ಪಾಂಡವ. ಆದ್ದರಿಂದ ಅನನ್ಯವಾದ ಭಕ್ತಿಯೊಂದೇ ನನ್ನನ್ನು ಹೊಂದಲಿಕ್ಕಿರುವಂತಹ ಸಾಧನ.
ನನ್ನ ಸಲುವಾಗಿ ಎಲ್ಲ ಕರ್ಮವನ್ನು ಮಾಡಬೇಕು. ಯುದ್ಧ ಆಗಿರಲಿ, ಪೂಜೆ ಆಗಿರಲಿ, ವ್ಯವಸಾಯ ಆಗಿರಲಿ, ದಾನ ಇರಲಿ, ಹೋಮ ಇರಲಿ, ಪೂಜೆ ಇರಲಿ, ನನಗೋಸ್ಕರ ಮಾಡಬೇಕು. ನನ್ನನ್ನೇ ಸರ್ವೋತ್ತಮ ಅಂತ ತಿಳಿಬೇಕು. ನನ್ನಲ್ಲಿ ಭಕ್ತಿಯನ್ನು ಮಾಡಬೇಕು. ಯಾವ ಪ್ರಾಣಿಯಲ್ಲೂ ವೈರತ್ವವನ್ನು ತಾಳಬಾರ್ದು. ಎಲ್ಲ ಪ್ರಾಣಿಗಳ ಒಳಗೆ ನಾನೇ ಇದ್ದೇನೆ ಅಂತ ಭಗವಂತ ತನ್ನ ಅದ್ಭುತವಾದ ವ್ಯಾಪ್ತವಾದ ರೂಪವನ್ನು ಅರ್ಜುನನಿಗೆ ತೋರಿಸುವ ಮೂಲಕ ನೀನು ನಿಮಿತ್ತವಾಗು. ಎಲ್ಲ ಕಾರ್ಯಗಳಿಗೆ ನೀನು ಕೇವಲ ನಿಮಿತ್ತ ಮಾತ್ರ. ಪ್ರಧಾನ ನಾನಿದ್ದೇನೆ, ನಾನು ನಿನಗೆ ಗೆಲುವು ಕೊಡ್ತಾನೆ. ತಸ್ಮಾತ್ ಯುದ್ಧಸ್ವ ಭಾರತ, ಯುದ್ಧವನ್ನು ಮಾಡು, ಗೆಲುವು ನಿಂದಾಗತ್ತೆ ಅಂತ ಭಗವಂತ ತನ್ನ ಅದ್ಭುತವಾದ ರೂಪವನ್ನು ತೋರಿಸಿ ಅದರ ಜ್ಞಾನವನ್ನು ಕೊಟ್ಟು ಅನುಗ್ರಹ ಮಾಡಿದ್ದು ವಿಶ್ವರೂಪದ ಸಂದೇಶ.